ಸ್ಟಾರ್ಟ್ ಬಂದ್ಬಿಡಿ ಸರ್. ಸ್ಟಾರ್ಟ್ ಮಾಡೋಣ ಸರ್. ಅಡ್ರೆಸ್ ಏನಾದ್ರು ನಾವು ಅಕಸ್ಮಾತ್ ಫೋನ್ ರಿಸೀವ್ ಮಾಡ್ದಲ್ಲ ಏನಾದ್ರೂ ನಮಗೆ ಅಡ್ರೆಸ್ ಏನಾದ್ರು ಕನ್ಫ್ಯೂಸ್ ಆಯ್ತು ಅಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಮನೆ ಅವ್ರ ಲೊಕೇಶನ್ ಹಾಕಿ ಸಾಕು, ನಿಮಗೆ ಅಲ್ಲೇನೆ ಬರ್ತಾ ಆಫೀಸ್ ಅವ್ರ ಮನೆ ಹತ್ರ ನಿಯರ್ ಬೈ ಇದೆ. ಸೊ ಈಸಿ ಲೊಕೇಶನ್ ರಾಕಿಂಗ್ ಸ್ಟಾರ್ ಯಶ್. ನೀವು ಅವ್ರ ಮನೆ ಲೊಕೇಶನ್ ಅಂತ ಹಾಕ್ಬಿಟ್ಟು ಸಾಕು, ಕತ್ತರಿಗುಪ್ಪೆ ಅಂತ ನಿಯರ್ ಬೈ ಅವ್ರ ಮನೆ ಹಿಂಭಾಗದಲ್ಲೇ ನಮ್ಮ ಆಫೀಸ್ ಇದೆ. ಸೊ ಶೋರೂಮ್ ನೇಮ್ ಬಂದ್ಬಿಟ್ಟು ಕದಂಬ ಟ್ರಾವೆಲ್ಸ್ ಅಂತ ಹೇಳ್ಬಿಟ್ಟು ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಹತ್ತತ್ರ ನಿಮ್ಗೆ 40 to 50 ವೆಹಿಕಲ್ಸ್ ಯಾವ ಬಂದು ಸ್ಟಾಕ್ ಇರುತ್ತೆ. ಸರ್ ವೆಲ್ಕಮ್ ಟು ಚಾನಲ್ ಸರ್. ನಮಸ್ತೆ ಸರ್. ಸರ್ ಹೆಂಗಿತ್ತು ಲಾಸ್ಟ್ ಟೈಮ್ ರೆಸ್ಪಾನ್ಸ್ ಸರ್ ಎಲ್ಲ? ನಮಸ್ತೆ, ಕರ್ನಾಟಕ ಜನತೆಗೆ ನಮಸ್ಕಾರ. ಆಲ್ರೆಡಿ ಮೊದ್ಲೇ ಬಂದ್ಬಿಟ್ಟು ರಾಮ್ ಅವ್ರು ಮಾಡಿದ್ರು, ತುಂಬಾ ರೆಸ್ಪಾನ್ಸ್ ಚೆನ್ನಾಗಿತ್ತು. ನಮ್ಮ ಹತ್ರ ಹೇಳ್ಬೇಕು ಅಂತ ಅಂದ್ರೆ ನೋಡಿ, ಯಾವ್ದೇ ರೀತಿ ಮೊದ್ಲು ಸ್ಟಾರ್ಟಿಂಗ್ ಎಕ್ಸ್ಪೀರಿಯನ್ಸ್ ಒಬ್ರು ಮೆಕಾನಿಸಮ್ ನಮ್ಮ ಹತ್ರ ಇದ್ದಾರೆ. ನಾವ್ ಏನೇ ವೆಹಿಕಲ್ ಬೈ ಮಾಡ್ಬೇಕು ಅಂತ ಅಂದ್ರೆ ಕರ್ಕೊಂಡೋಗಿ ಆ ವೆಹಿಕಲ್ ಕಂಪ್ಲೀಟ್ಲಿ ಚೆಕ್ಅಪ್ ಆಗಿ 100% ಓಕೆ ಕೊಟ್ರೆ ಮಾತ್ರ ನಾವು ವೆಹಿಕಲ್ ಅದ ಬೈ ಮಾಡ್ತೀವಿ. ಸರ್ ಕದಂಬ ಟ್ರಾವೆಲ್ಸ್ ಅಲ್ಲಿ ಎಷ್ಟು ಕಾರ್ಸ್ ಸ್ಟಾಕ್ ಇದೆ? ಸರ್ ಆಲ್ರೆಡಿ 40 ಕಾರ್ ಸ್ಟಾಕ್ ಇದೆ. ಓಕೆ. ಆಲ್ಮೋಸ್ಟ್ ಈಗ ಇಲ್ಲಿ ನೋಡಿ 30 ಗಾಡಿ ವೆಹಿಕಲ್ಸ್ ಇಲ್ಲಿದೆ. ಶೆಡ್ ಅಲ್ಲಿ ಇನ್ನೂ ತುಂಬಾ ಗಾಡಿಗಳು, ಶೆಡ್ ಅಲ್ಲಿ 40 ಗಾಡಿ ಮೇಲಿದೆ. ಇಲ್ಲಿ ಒಂದೊಂದು ಗಾಡಿ ಶೆಡ್ ಇಲ್ಲಿ 30 ಗಾಡಿ ಮೇಲಿದೆ. ಒಂದೊಂದು ಮಾಡಲ್ ಅಲ್ಲಿ 15 ಗಾಡಿಗಳು ಇದೆ ನಮ್ಮ. ಸೊ ನಮ್ ವಿಡಿಯೋದಲ್ಲಿ ಫಸ್ಟ್ ಕಾರ್ ಬಂದ್ಬಿಟ್ಟು ಡಿಸೈರು, ಇದು ಬಂದ್ಬಿಟ್ಟು ಆಪಲ್ ಕಟ್ಟು. ಹತ್ತತ್ರ ನಿಮ್ಗೆ ಇದೇ ತರ ವೆಹಿಕಲ್ಸ್ 5 ರಿಂದ 6 ಸಿಗುತ್ತೆ ಡಿಫ್ರೆಂಟ್ ಕಲರ್ಸ್ ಅಲ್ಲಿ. ಬಟ್ ಇಲ್ಲಿ ಸ್ಟಾಕ್ ಮಾತ್ರ ಒಂದೇ ಇರೋದು. ಇನ್ನು ಬೇರೆ ಗಾಡಿಗಳೆಲ್ಲ ಬೇರೆ ಕಡೆ ಪಾರ್ಕ್ ಎಲ್ಲ ಮಾಡಿದ್ದಾರೆ. ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು 19 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ. ಇದನ್ನ ನಾನು 7 ಕಾಲ ಹೇಳ್ತೀನಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ, ಒಳ್ಳೆ ಲೋನ್ ಆಗುತ್ತೆ. ಈ ತರದ್ದು ನನ್ನ ಹತ್ರ 6 ಕಲರ್ ಗಾಡಿ ಇದೆ. ಓಕೆ ಸರ್. ಹೋಂಡಾ ಎಕ್ಸೆಂಟ್, ಇದು ಸಿಂಗಲ್ ಓನರ್ ಗಾಡಿ. ಓಕೆ. ತುಂಬಾ 19 ಮಾಡಲು ಏರ್ಪೋರ್ಟ್ ಗೆ ತುಂಬಾ ಬೇಡಿಕೆ ಇರೋ ಗಾಡಿ. ಹೌದು. ಇದು ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್, 75,000 ಓಡಿದೆ ಗಾಡಿ. ವೆಹಿಕಲ್ ಇದು ಬರೀ 75,000 ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್. ಟ್ರ್ಯಾಕ್ ಇದ್ದೇ ಇರುತ್ತೆ. 100% ಕಾಂಪ್ರೆನ್ಸಿವ್ ಇರುವಂತ ವೆಹಿಕಲ್. ಹೌದು. ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ ಸರ್? ಫೈನಲ್ ಅಂತ ಅಂದ್ರೆ ನಾನು 480 ಮಾಡ್ಕೊಡ್ತೀನಿ ಸರ್. 4,80,000. ಇದು ಬಂದ್ಬಿಟ್ಟು ಮೊರಾಜೋ ಸರ್. ಇದು M2 ನ ಇದು? ಹೌದು, M2. ಆಲ್ಮೋಸ್ಟ್ ಎಲ್ಲ ಬೋರ್ಡ್ಗೆ M2 ನೇ ಸಾಕಷ್ಟು ಜನ ಎಲ್ಲ ತಗೊಂತಾರೆ. ದೊಡ್ಡ ವೆಹಿಕಲ್ ಏನಾರ ಪ್ಲಾನ್ ಮಾಡಂಗಿದ್ರೆ ಬೆಸ್ಟ್ ವೆಹಿಕಲ್. ಇವಾಗ ಇನೋವಾ ಹಳೆ ಮಾಡ್ಲು ತಗೊಳ್ಳೋ ಬದಲು ಈ ಗಾಡಿ ತಗೊಳ್ಳೋದು ಬೆಸ್ಟ್. ಹೌದು ಸರ್. ಆಮೇಲೆ ಇದ್ರಲ್ಲಿ ಇನ್ನೊಂದು ಏನು ಅಂತ ಅಂದ್ರೆ ಸರ್, 20,000 ಗೆ ಆಯಿಲ್ ಚೇಂಜ್. 20,000 ಆಯಿಲ್ ಚೇಂಜ್. ಮ್ಯಾಕ್ಸಿಮಮ್ ಹೈವೇ ಅಲ್ಲಿ ನಿಮಗೆ 15-16 ಮೈಲೇಜ್ ಬರುತ್ತೆ. ಓಕೆ ಓಕೆ. ಬೆನಿಫಿಟ್ ತುಂಬಾ ಇದೆ. ಆಕ್ಚುಲಿ ಈಗ ಇನೋವಾ ಕ್ರಿಸ್ಟಾಗ್ ಹೋಗೋ ಇದ್ರಲ್ಲಿದೆ, ಇಟ್ಸ್ ಡಬಲ್ ರೈಟ್. ಹೌದು. ಇದಕ್ಕೆ ಅದಕ್ಕೆ ಕ್ರಿಸ್ಟಾಗೆ. ಹೌದು. ಇದನ್ನ ಬೈ ಮಾಡಿ 7+ SUV ಲಿ ಒಳ್ಳೆ ವೆಹಿಕಲ್. ಇದು ಆಕ್ಚುಲಿ 10 ವೆಹಿಕಲ್ ಇತ್ತು, ಶೋಲ್ಡ್ ಔಟ್ ಆಗಿ 2 ವೆಹಿಕಲ್ ಇದೆ. 2 ವೆಹಿಕಲ್ ಇದೆ. ಹೌದು. ಸೊ 2 ಮೊರಾಜೋ ಇದೆ. ಹೌದು. ಇದು ಸಿಂಗಲ್ ಓನರ್. ಸಿಂಗಲ್ ಓನರ್. ಹೌದು ಸರ್. ಇದಕ್ಕೆ ಬಂಪರ್ ಟು ಬಂಪರ್ ಇನ್ಸೂರೆನ್ಸ್ ಇದೆ. 40,000 ರೂಪಾಯಿ ಇನ್ಸೂರೆನ್ಸ್ ಇದೆ ಈ ಗಾಡಿಗೆ. ಬಂಪರ್ ಟು ಬಂಪರ್ ಇನ್ಸೂರೆನ್ಸ್ ವಿತ್ ನಿನ್ನೆ ತಾನೇ ಇದು ಆಯಿಲ್ ಸರ್ವಿಸ್ ಆಗಿದೆ ಸರ್. ಜಸ್ಟ್ ಈಗೇನು 1,000 ಓಡಿಲ್ಲ ಆಯಿಲ್ ಸರ್ವಿಸ್ ಆಗಿ. 4 ಬ್ಲೂಡ್ ಇದು ಹೊಸ ಟೈರ್, ಬ್ಲೂ ಸ್ಟಾರ್ ಹೊಸ ಟೈರ್ ಎಲ್ಲ ನೋಡ್ಬೋದು. ಟೈರ್ಸ್ ಎಲ್ಲ ಇದೆ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ಕದಂಬ ಟ್ರಾವೆಲ್ಸ್ ಹತ್ರ ಇದ್ದೀವಿ. ಸೊ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಫೇಸ್ಬುಕ್ ಅಲ್ಲೂ ಕೂಡ ಪೋಸ್ಟ್ ಮಾಡಿದ್ವಿ. ಸಿಕ್ಕಾಪಟ್ಟೆ ಸಕ್ಕದಾಗಿತ್ತು ರೆಸ್ಪಾನ್ಸ್. ಅಂಡ್ ಯೂಟ್ಯೂಬ್ ಅಲ್ಲೂ ಕೂಡ ಪೋಸ್ಟ್ ಮಾಡಿದ್ವಿ. ಅಂಡ್ ಸಾಕಷ್ಟು ಜನ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಬಂದು ಕಾರ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ಕೊಂಡು ಹೋಗಿದ್ದಾರೆ. ಅಂಡ್ ಕಮೆಂಟ್ಸ್ ಎಲ್ಲ ಮಾಡಿದ್ರು. ಇವಾಗ ಬಂದ್ಬಿಟ್ಟು ನಾವು ಸೆಕೆಂಡ್ ಟೈಮ್ ಬಂದ್ಬಿಟ್ಟು ಈ ಲೊಕೇಶನ್ ಗೆ ವಿಸಿಟ್ ಆಗಿ ವಿಡಿಯೋ ಮಾಡ್ತಿರೋದು. ನಿಮ್ಗೆ ಒಳ್ಳೆ ಕಾರ್ಸ್ ಎಲ್ಲ ಇರುತ್ತೆ. ಸ್ಟಾಕ್ ಎಲ್ಲ ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ. ಹತ್ತತ್ರ ನೀವು ಯಾವಾಗ್ಲೇ ಬರ್ಲಿ, ನಿಮ್ಗೆ 40 ರಿಂದ 50 ಕಾರ್ಗಳು ಕಂಪಲ್ಸರಿ ಆಗಿ ಸಿಗುತ್ತೆ. 100% ಶೋರೂಮ್ ಟ್ರ್ಯಾಕ್ ಇರುತ್ತೆ. ನಿಮ್ಗೆ ಒಳ್ಳೆ ವೆಹಿಕಲ್ಸ್ ಅಂಡ್ ಮಾಡೆಲ್ ಗಾಡಿಗಳಿಗೂ ಆರಾಮಾಗಿ ಸಿಗುತ್ತೆ. ನಿಮ್ಗೆ ಲೋನ್ ಕೂಡ ಮಾಡಿಸ್ಕೊಡ್ತಾರೆ. ಕಂಪ್ಲೀಟ್ ಡೀಟೇಲ್ಸ್ ಹೇಳಕ್ಕೆ ನಮ್ಮ ಹತ್ರ ಇವಾಗ ಸರ್ ರೆಡಿ ಇದಾರೆ. ಸರ್ ವೆಲ್ಕಮ್ ಟು ಚಾನಲ್ ಸರ್. ನಮಸ್ತೆ ಸರ್. ಸರ್ ಹೆಂಗಿತ್ತು ಲಾಸ್ಟ್ ಟೈಮ್ ರೆಸ್ಪಾನ್ಸ್ ಸರ್ ಎಲ್ಲ? ನಮಸ್ತೆ, ಕರ್ನಾಟಕ ಜನತೆಗೆ ನಮಸ್ಕಾರ. ಆಲ್ರೆಡಿ ಮೊದ್ಲೇ ಬಂದ್ಬಿಟ್ಟು ರಾಮ್ ಅವ್ರು ಮಾಡಿದ್ರು, ತುಂಬಾ ರೆಸ್ಪಾನ್ಸ್ ಚೆನ್ನಾಗಿತ್ತು. ನಮ್ಮ ಹತ್ರ ಹೇಳ್ಬೇಕು ಅಂತ ಅಂದ್ರೆ ನೋಡಿ, ಯಾವ್ದೇ ರೀತಿ ಮೊದ್ಲು ಸ್ಟಾರ್ಟಿಂಗ್ ಎಕ್ಸ್ಪೀರಿಯನ್ಸ್ ಒಬ್ರು ಮೆಕಾನಿಸಮ್ ನಮ್ಮ ಹತ್ರ ಇದ್ದಾರೆ. ನಾವ್ ಏನೇ ವೆಹಿಕಲ್ ಬೈ ಮಾಡ್ಬೇಕು ಅಂತ ಅಂದ್ರೆ ಕರ್ಕೊಂಡೋಗಿ ಆ ವೆಹಿಕಲ್ ಕಂಪ್ಲೀಟ್ಲಿ ಚೆಕ್ಅಪ್ ಆಗಿ 100% ಓಕೆ ಕೊಟ್ರೆ ಮಾತ್ರ ನಾವು ವೆಹಿಕಲ್ ಅದ ಬೈ ಮಾಡ್ತೀವಿ. ಯಾವ್ದೇ ರೀತಿ ಒಂಚೂರು ಪ್ರಾಬ್ಲಮ್ ಇದೆ ಆ ವೆಹಿಕಲ್ ನಾವು ಬೈ ಮಾಡಕ್ಕೆ ಇಷ್ಟಪಡಲ್ಲ. ಚೆಕ್ ಏನಿದೆ ಅದೆಲ್ಲ ಮಾಡ್ಕೊಂಡು ಎಕ್ಸ್ಪೀರಿಯನ್ಸ್ ಮೆಕಾನಿಸಮ್ ನಮ್ಮ ಹತ್ರನೇ ಇಟ್ಕೊಂಡಿದ್ದೀವಿ. ಒಂದ್ ಗಾಡಿ ವೆಹಿಕಲ್ ಏನೇ ಬೈ ಮಾಡ್ಬೇಕಂದ್ರೆ ಅವ್ರ ಕರ್ಕೊಂಡೋಗಿ ಕಂಪ್ಲೀಟ್ಲಿ ಚೆಕ್ಅಪ್ ಮಾಡಿ, ಹೌದು, ಚೆಕ್ಅಪ್ ಮಾಡಿ ಆದ್ಮೇಲೆ ನಾವು ಬೈ ಮಾಡ್ತೀವಿ. ಅದೇ ತನಕ ನಾವು ಬೈ ಮಾಡಲ್ಲ. ಹೌದೌದು. ಸರ್ ಇವತ್ತು ಕದಂಬ ಟ್ರಾವೆಲ್ಸ್ ಅಲ್ಲಿ ಎಷ್ಟು ಕಾರ್ಸ್ ಸ್ಟಾಕ್ ಇದೆ ಸರ್? ನಮ್ಮ ಹತ್ರ ಮ್ಯಾಕ್ಸಿಮಮ್ ಅಂತಂದ್ರೆ ಆಲ್ರೆಡಿ ಒಂದು 50 ಗಾಡಿ ಸ್ಟಾಕ್ ಇದೆ. ಒಂದೊಂದು ಗಾಡಿನ ಈ ಶೋರೂಮ್ ಅಲ್ಲಿ ನಾವು ಒಂದೊಂದು ಗಾಡಿನ ಒಂದೊಂದು ಮ್ಯಾಕ್ಸಿಮಮ್ ಅಂತಂದ್ರೆ 18 ಮಾಡಲ್, ಸ್ಟಾರ್ಟಿಂಗ್ ಬೇಸಿಕ್ 16 ಮಾಡಲ್ ಇಂದ ಸ್ಟಾರ್ಟ್ ಆಗುತ್ತೆ. 16 ಮಾಡಲ್ದು ಒಂದು 10 ಗಾಡಿ ಇರುತ್ತೆ. ಅದ್ರ ಮೇಲೆ ಒಂದೊಂದು ಮಾಡಲ್ದು 15-20 ಗಾಡಿ ನಮ್ಮ ಹತ್ರ ಒಂದೊಂದು ಮಾಡಲ್ ಗಾಡಿಗಳು ಇಟ್ಕೊಂಡಿರ್ತೀವಿ. ಇಲ್ಲಿ ಶೋರೂಮ್ ಅಲ್ಲಿ ಒಂದೊಂದು ಗಾಡಿಗಳು ಮಾತ್ರ ಹಾಕೊಂಡಿರ್ತೀವಿ. ನೀವು ಅದೇ ತರದ ಮಾಡಲ್ ಎಷ್ಟು ಬೇಕಾದ್ರೆ ನೋಡ್ಬೋದು. ಆ ಮಾಡಿಗಳು ಶೆಡ್ ಅಲ್ಲಿ ಇರುತ್ತೆ. ಗಾಡಿ ಕಂಪ್ಲೀಟ್ಲಿ ರೆಡಿ ಆಗಿ ಶೆಡ್ ಅಲ್ಲಿ ಇರುತ್ತೆ. ಒಂದೊಂದು ಗಾಡಿ ಶೋಗ್ ಹಾಕೊಂಡಿರ್ತೀವಿ. ಆ ಗಾಡಿ ನೋಡಿ ನೀವು ಚೆಕ್ ಮಾಡಿದ್ಮೇಲೆ
ಬೇಡ ನಂಬರ್ ಏನಾರ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನಾವು ಟೋಟಲ್ ಕಂಪ್ಲೀಟ್ಲಿ 15 ಗಾಡಿನ ತೋರಿಸ್ತೀವಿ. ಓಕೆ ಓಕೆ ಸರ್, ಇವಾಗ ಕದಂಬ ಟ್ರಾವೆಲ್ಸ್ ಅಲ್ಲಿ ಲೋನು ಯಾವ ಮಾಡಲ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ಬೇಸಿಕ್ಲಿ 16 ಮಾಡಲ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಅದು ಆಮೇಲೆ ಇನ್ನೊಂದು 14 ಮಾಡಲ್ ಇಂದ ಅಪ್ರೂವಲ್ ಆಗ್ತಿದೆ. ಈಗ ಅವ್ರದ್ದು ಸಿಬಿಲ್ ಏನಾರ ಚೆಕ್ ಮಾಡಿ ಎಬೋ 700 ಏನಾರ ಸಮಥಿಂಗ್ ಮೇಲೆ ಇತ್ತು ಅಂತ ಅಂದ್ರೆ 14 ಮಾಡಲ್ಗೂ ಸಹಿತ 12ಗೂ ಸಹಿತ ಮಾಡ್ಕೊಡ್ತೀವಿ. ಇಟಿಯಾಸ್ ಡಿಸೈರ್ ವೆಹಿಕಲ್ ಗಳಿಗೆ ಮಾತ್ರ ಲೋನ್ ಆಗುತ್ತೆ. ಅದರಲ್ಲಿ 12 ಮಾಡಲ್ ಅವ್ರದ್ದು ಏನಾರ ಸಿಬಿಲ್ ತುಂಬಾ ಚೆನ್ನಾಗಿತ್ತು ಅಂತಂದ್ರೆ ಡೆಫಿನೆಟ್ಲಿ ಸಿಬಿಲ್ ಚೆನ್ನಾಗಿರ್ಬೇಕು. ಎಲ್ಲೇ ಇರ್ಲಿ ಕರ್ನಾಟಕ ಲೋನ್ ಮಾಡಿಕೊಡ್ತೀವಿ. ಕರ್ನಾಟಕದ ಯಾವ ಮೂಲೆನಾರ ಇರ್ಲಿ ಸರ್, ಇಡೀ ಕರ್ನಾಟಕದಲ್ಲಿ ಲೋನ್ ಮಾಡ್ಕೊಡ್ತೀವಿ. 100% ಕರ್ನಾಟಕದಲ್ಲಿ ಲೋನ್ ಮಾಡ್ಕೊಡ್ತೀನಿ. ಸಿಬಿಲ್ ಚೆನ್ನಾಗಿರುತ್ತೆ. ಸಿಬಿಲ್ ಚೆನ್ನಾಗಿದ್ರೆ ನಿಮ್ಗೆ ಬೇಗ ಲೋನ್ ಆಗುತ್ತೆ, ವೆಹಿಕಲ್ ಆರಾಮಾಗಿ ಸಿಗುತ್ತೆ. ವಿತಿನ್ ಸರ್ ವಿಲೇಜ್ ಲಿಮಿಟ್ ಆಯ್ತು ಅಂತಂದ್ರೆ ಬೆಂಗಳೂರು ಆದ್ರೆ ವಿತಿನ್ 5 days ಕಂಪ್ಲೀಟ್ ಆಗುತ್ತೆ. ಬೆಂಗಳೂರು ರೂರಲ್ ಆಗುತ್ತೆ. ಔಟ್ ಆಫ್ ಡಿಸ್ಟಿಕ್ ಅಂತ ಅಂದ್ರೆ ಮ್ಯಾಕ್ಸಿಮಮ್ 15 days ಟೈಮ್ ತಗೊಂಡೇ ತಗೊಳ್ತೀವಿ. ಪಕ್ಕ ಆಗುತ್ತೆ. ನಿಮ್ ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗುತ್ತೆ. 100% ಲೋನ್ ಆಗುತ್ತೆ ವಿತ್ ವೆಹಿಕಲ್ 100% ಹೌದೌದು. ಸೊ ಇವಾಗ ಸಾಕಷ್ಟು ಜನ ಅವ್ರ ಹತ್ರ ಒಂದು ವೆಹಿಕಲ್ ಇರುತ್ತೆ. ಸೊ ನಿಮ್ ಹತ್ರ ಅವ್ರದ್ದು ಹಳೆ ಗಾಡಿ ಕೊಟ್ಬಿಟ್ಟು ಸ್ವಲ್ಪ ಪ್ರೀಮಿಯಂ ಹೋಗ್ಬೇಕಂತ ತುಂಬಾ ಜನ ಯೋಚನೆ ಮಾಡ್ತಿರ್ತಾರೆ. ಅವ್ರ ಬಗ್ಗೆ ಏನಾರ ಯಾವುದೇ ರೀತಿ ಬೇಸಿಕ್ ಗಾಡಿ ಇಂಡಿಕಾ ಕೊಟ್ಟು ಇನೋವಾ ಕ್ರಿಸ್ಟಾ ತಗೋತಾರೆ ಅಂದ್ರೂ ವೆಹಿಕಲ್ ನಾವು ಮೊದಲು ಅವ್ರದ್ದು ಯಾವ ವೆಹಿಕಲ್ ಇಟ್ಕೊಂಡಿದ್ದಾರೆ ಅನ್ನೋದೆಲ್ಲ ಇಂಪಾರ್ಟೆಂಟ್. ಅವ್ರು ಫ್ಯೂಚರ್ ಪ್ಲಾನ್ ಏನಿರುತ್ತೆ ಅನ್ನೋದು ಗೊತ್ತಿಲ್ಲ. ಒಬ್ಬನಿಗೆ ಇಂಡಿಕಾ ತಗೊಂಡವ್ರಿಗೆ ಇನೋವಾ ಕ್ರಿಸ್ಟಾ ತಗೊಂಡು ನಾನು ಲೈಫ್ ಅಲ್ಲಿ ಇನ್ನೂ ಒಂದು ತರ ಅರ್ನ್ ಮಾಡ್ಬೇಕು ಅನ್ನೋದು ಐಡಿಯಾ ಇರುತ್ತೆ. ನಾವು ಯಾವ ವೆಹಿಕಲ್ ತಂದ್ರು ಸಹಿತ ಬೈ ಮಾಡ್ತೀವಿ. ಬೈ ಮಾಡಿ ವೆಹಿಕಲ್ ಮಾರ್ಕೆಟ್ ಅಲ್ಲಿ ಏನಿದೆ ಅದ್ರ ಬೆಲೆ ಕಟ್ತೀವಿ. ಅವರು ಬೇಕಾದ್ರೆ 4 ಕಡೆ ಕೇಳ್ಕೊ ಬರ್ಬೋದು. ಯಾಕೆಂದ್ರೆ ಒಂದು ವೆಹಿಕಲ್ ನಾನು ನಮ್ದೇ ಆದೊಂದು ಬೆಲೆ, ಅವ್ರದೇ ಆದೊಂದು ಬೆಲೆ, ಅವ್ರ ಮಾರ್ಕೆಟ್ ಅಲ್ಲಿ ಏನ್ ಬೆಲೆ ಇದೆ ಆ ಬೆಲೆಗೆ ನಾನು ಪರ್ಚೇಸ್ ಮಾಡಿ ಅದನ್ನ ಏನ್ ಮೈನಸ್ ಮಾಡ್ಬಿಟ್ಟು ಇನ್ನೊಂದು ನನ್ನ ವೆಹಿಕಲ್ ಏನಿದೆ ಆ ವೆಹಿಕಲ್ ಗೆ. ಸೊ ನಿಮ್ಗೆ ಈ ತರ ಫೆಸಿಲಿಟಿ ಎಲ್ಲ ಇರುತ್ತೆ. ನಿಮ್ಗೆ ಆಲ್ಮೋಸ್ಟ್ ನೀವು ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲೇ ಒಂದು ವೆಹಿಕಲ್ ತಗೊಂಡ್ ಹೋಗಿರ್ತೀರಾ. ಸೊ ಆಫ್ಟರ್ 1 year ಆದ್ಮೇಲೆ ಅಪ್ಗ್ರೇಡ್ ಮಾಡ್ಬೇಕಂತ ಒಂದು ಅನ್ಕೊಂತ ಇರ್ತಾರೆ ಸಾಕಷ್ಟು ಜನ. ಸೊ ಅದನ್ನೇ ಗಾಡಿನ ಇಲ್ಲೇ ತಗೊಂಡ್ಬಿಟ್ಟು ಇಲ್ಲೇ ಕೂಡ ಬೇರೆ ವೆಹಿಕಲ್ಗೂ ಕೂಡ ಆರಾಮಾಗಿ ತಗೊಂಡು ಸೊ ನೋಡ್ತಾ ಇರ್ಬೋದು. ನಿಮ್ ಬರ್ಜೆಟ್ ಫಾರ್ ಎಕ್ಸಾಂಪಲ್ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು. ಸರ್ ನಮ್ದು ಬರ್ಜೆಟ್ ಇದು ಫಾರ್ ಎಕ್ಸಾಂಪಲ್ 3 lakh 4 lakh 5 lakh. ನಿಮ್ಗೆ ಇಂಡಿಕಾ ಇವಾಗ ಸಾಕಷ್ಟು ಜನ ಎಲ್ಲ ಇಂಡಿಕಾನ ಹುಡುಕ್ತಾ ಇರ್ತಾರೆ, ಯಾಕಂದ್ರೆ ಲೋ ಬಡ್ಜೆಟ್ ಅಲ್ಲಿ ಸಿಗುತ್ತೆ. ಸರ್ ನಮ್ಗೆ ಇಂಡಿಕಾ ಲೋ ಬಡ್ಜೆಟ್ ಅಲ್ಲಿ ಬೇಕಂದ್ರೂ ಕೂಡ ಅರೇಂಜ್ ಮಾಡಿ ಕೊಡ್ತಾರೆ ನಿಮ್ಗೆ. ನಿಮ್ ಬಡ್ಜೆಟ್ ಏನೇ ಇರ್ಲಿ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು. ಸರ್ ನಮ್ಗೆ ಈ ಬಡ್ಜೆಟ್ ಅಲ್ಲಿ ವೆಹಿಕಲ್ ಸಿಗುತ್ತಾ, ಜಸ್ಟ್ ಎಂಕ್ವೈರಿ ಕೂಡ ಆರಾಮಾಗಿ ಮಾಡ್ಕೊಂಡ್ಬಿಡ್ಬೋದು. ಸೊ ರೆಗ್ಯುಲರ್ ಆಗಿ ಕದಂಬ ಟ್ರಾವೆಲ್ಸ್ ಅಲ್ಲಿ ಕೂಡ ನಿಮ್ಗೆ ವಿಡಿಯೋಸ್ ಬರ್ತಾನೆ ಇರುತ್ತೆ. ಸೊ ಇವಾಗ ತಡ ಮಾಡಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಂದ್ಬಿಡಿ. ಸೊ ವಿಡಿಯೋನ ಕೊನೆ ಗಂಟೆ ನೋಡಿ, ನಿಮ್ಗೆ ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ. ಯಾಕಂದ್ರೆ ನಿಮ್ಗೆ ನಾನು ಇನ್ನೂ ಪರ್ಟಿಕ್ಯುಲರ್ ಗಾಡಿಗೆ ಎಷ್ಟು ಲೋನ್ ಆಗುತ್ತೆ ಅಂಡ್ ಗಾಡಿ ಕಂಡೀಷನ್ ಇವೆಲ್ಲ ನಿಮ್ಗೆ ಹೇಳ್ತಾನೆ ಇರ್ತೀವಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಂದ್ಬಿಡಿ. ಅಂಡ್ ಫಸ್ಟ್ ಟೈಮ್ ನಮ್ ಚಾನಲ್ ನ ವಿಸಿಟ್ ಮಾಡಂಗಿದ್ರೆ ಖಂಡಿತ ಅಂದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಎಲ್ಲೋ ಬೋರ್ಡ್ ಯೂಸ್ ಕಾರ್ಸ್ ನ ತಗೊಳ್ಳೋ ಏನಾದ್ರು ಪ್ಲಾನ್ ಇದ್ರೆ ನಿಮ್ ಫ್ರೆಂಡ್ಸ್ ನಲ್ಲೂ ಕೂಡ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ, ಯಾಕಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ನಮ್ ವಿಡಿಯೋಸ್ ಅಲ್ಲಿ ಆಲ್ಮೋಸ್ಟ್ ಸಾಕಷ್ಟು ಎಲ್ಲೋ ಬೋರ್ಡ್ ಯೂಸ್ ಕಾರ್ಸ್ ನಾವು ಮಾಡಿದೀವಿ. ನಾವಷ್ಟು ಎಲ್ಲೋ ಬೋರ್ಡ್ ಯೂಸ್ ಕಾರ್ಸ್ ಆಲ್ಮೋಸ್ಟ್ ಯಾರು ಮಾಡಿಲ್ಲ, ಜಾಸ್ತಿ ಎಲ್ಲೋ ಬೋರ್ಡ್ ಯೂಸ್ ಕಾರ್ಸ್ ಕೂಡ ಮಾಡಿದ್ವಿ. ಅಂಡ್ ಇದೇ ತರ ನಿಮ್ಗೆ ಕದಂಬ ಟ್ರಾವೆಲ್ಸ್ ಅಲ್ಲಿ ಕೂಡ ರೆಗ್ಯುಲರ್ ಆಗಿ ವಿಡಿಯೋಸ್ ಎಲ್ಲ ಬರ್ತಾನೆ ಇರುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಬಂದ್ಬಿಡಿ. ಸರ್ ಸ್ಟಾರ್ಟ್ ಮಾಡೋಣ. ಸರ್ ಅಡ್ರೆಸ್ ಏನಾದ್ರು ನಾವು ಅಕಸ್ಮಾತ್ ಫೋನ್ ರಿಸೀವ್ ಮಾಡ್ದಲ್ಲ ಏನಾದ್ರೂ ನಮಗೆ ಅಡ್ರೆಸ್ ಏನಾದ್ರು ಕನ್ಫ್ಯೂಸ್ ಆಯ್ತು ಅಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಅವ್ರ ಮನೆ ಯಾವ್ದು ಲೊಕೇಶನ್ ಹಾಕಿ ಸಾಕು, ನಿಮ್ಗೆ ಅಲ್ಲೇನೆ ಬರುತ್ತೆ ಆಫೀಸ್. ಅವ್ರ ಮನೆ ಹತ್ರ ನಿಯರ್ ಬೈ ಇದೆ. ಸೊ ಈಸಿ ಲೊಕೇಶನ್ ರಾಕಿಂಗ್ ಸ್ಟಾರ್. ನೀವು ಅವ್ರ ಮನೆ ಲೊಕೇಶನ್ ಅಂತ ಹಾಕ್ಬಿಟ್ಟು ಸಾಕು, ಕತ್ರಿಗುಪ್ಪೆ ಅಂತ ನಿಯರ್ ಬೈ ಅವ್ರ ಮನೆ ಹಿಂಭಾಗದಲ್ಲೇ ನಮ್ಮ ಆಫೀಸ್ ಇದೆ. ಓಕೆ ಸರ್, ಥ್ಯಾಂಕ್ ಯು. ಅಂಡ್ ನಾನು ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ಸೊ ನೀವು ಅಲ್ಲಿ ಲಿಂಕ್ ನ ಪ್ರೆಸ್ ಮಾಡಿದ್ರೆ ಸಾಕು, ನಿಮ್ಗೆ ಲೊಕೇಶನ್ ತೋರಿಸುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬಂದ್ಬಿಡಿ. ಸೊ ಶೋರೂಮ್ ನೇಮ್ ಬಂದ್ಬಿಟ್ಟು ಕದಂಬ ಟ್ರಾವೆಲ್ಸ್ ಅಂತ ಹೇಳ್ಬಿಟ್ಟು ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಹತ್ತತ್ರ ನಿಮ್ಗೆ 40 to 50 ವೆಹಿಕಲ್ಸ್ ಯಾವ ಬಂದು ಸ್ಟಾಕ್ ಇರುತ್ತೆ. ಡೀಟೇಲ್ಸ್ ಹೇಳಕ್ಕೆ ಸರ್ ಇದಾರೆ. ಸರ್ ಕದಂಬ ಟ್ರಾವೆಲ್ಸ್ ಅಲ್ಲಿ ಎಷ್ಟು ಕಾರ್ಸ್ ಸ್ಟಾಕ್ ಇದೆ? ಸರ್ ಆಲ್ರೆಡಿ 40 ಕಾರ್ ಸ್ಟಾಕ್ ಇದೆ. ಓಕೆ. ಆಲ್ಮೋಸ್ಟ್ ಈಗ ಇಲ್ಲಿ ನೋಡಿ 30 ಗಾಡಿ ವೆಹಿಕಲ್ಸ್ ಇಲ್ಲಿದೆ. ಶೆಡ್ ಅಲ್ಲಿ ಇನ್ನು ತುಂಬಾ ಗಾಡಿಗಳು, ಶೆಡ್ ಅಲ್ಲಿ 40 ಗಾಡಿ ಮೇಲಿದೆ. ಇಲ್ಲಿ ಒಂದೊಂದು ಗಾಡಿ ಶೆಡ್ ಇಲ್ಲಿ 30 ಗಾಡಿ ಮೇಲಿದೆ. ಒಂದೊಂದು ಮಾಡಲ್ ಅಲ್ಲಿ 15 ಗಾಡಿಗಳು ಇದೆ ನಮ್ಮ ಹತ್ರ. ಸರ್ ಇವಾಗ ಫಾರ್ ಎಕ್ಸಾಂಪಲ್ ಎರ್ಟಿಗಾಗೆ ಹುಡುಕ್ತಾ ಇರ್ತಾರೆ ಸಾಕಷ್ಟು ಜನ. ಎರ್ಟಿಗಾ ಕಾರ್ಸ್ ನಿಮ್ಮ ಹತ್ರ ಎಷ್ಟಿದೆ? ಎರ್ಟಿಗಾ ತುಂಬಾ ಡಿಮ್ಯಾಂಡ್ ವೆಹಿಕಲ್ ಇದೆ ಸರ್. ಅದರಿಂದ 4 ವೆಹಿಕಲ್ ಇದೆ. ಇದು ಆಪಲ್ ಕಟ್ ಸರ್. ಇದು 5 ಕಲರ್ 5 ಗಾಡಿ ಇದೆ. ಆಪಲ್ ಕಟ್ ವೆಹಿಕಲ್. ಇನೋವಾ ಕ್ರಿಸ್ಟಾ ಇದೆಯಾ? ಇನೋವಾ ಕ್ರಿಸ್ಟಾನು ಇದೆ ಸರ್. ಇನೋವಾ ಕ್ರಿಸ್ಟಿನ್ 16 ಬಂದು 16 1 ಗಾಡಿ ಇದೆ. 19 2 ಗಾಡಿ ಇದೆ. 18 2 ಗಾಡಿ ಇದೆ ಸರ್. ಇವಾಗ ಅದು ಶೆಡ್ ಹಾಕಿದ್ದೀನಿ. ಎಕ್ಸೆಂಟ್ ಎಷ್ಟು ವೆಹಿಕಲ್ಸ್ ಇದೆ ಸರ್? ಸರ್ ಎಕ್ಸೆಂಟ್ ಬಂದ್ಬಿಟ್ಟು ನಮ್ಮ ಹತ್ರ 10 ವೆಹಿಕಲ್ ಇದೆ ಸರ್. ಇದು ಮರಾಜು ಆಲ್ಮೋಸ್ಟ್ ಆಲ್ರೆಡಿ 10 ಗಾಡಿ ಇತ್ತು, ಶೋಲ್ಡ್ ಆಗ್ಬಿಟ್ಟು 2 ಗಾಡಿ ಇದೆ.
ಇಟಿಯೋಸ್ ಪ್ಲಾಟಿನಾ ಜಿಡಿ ಎಷ್ಟಿದೆ ಸರ್? ಇಟಿಯೋಸ್ ಪ್ಲಾಟಿನಾ ಜಿಡಿ ಸಿಂಗಲ್ ಓನರ್ ಇದೆ. ಸಿಂಗಲ್ ಓನರ್ ಇದೆ. 2 ಗಾಡಿ, ಒಂದು ಶೋರೂಮ್ ಕಂಡೀಷನ್ ಇದೆ. ಶೋರೂಮ್ ಅಲ್ಲಿ ಏನ್ ಡೀಟೇಲ್ಸ್ ಇದೆ ಅದೇ ತರ ಇದೆ. ಶೋರೂಮ್ ಡೀಟೇಲ್ಸ್ ಇದೆ. ಇನ್ನೊಂದು ಗಾಡಿ 18 ಇದೆ, ಒಂದು 19 ಮಾಡಲ್ ಇದೆ. ಟೋಟಲಿ 10 ಗಾಡಿ ಇದೆ ನಮ್ಮ ಹತ್ರ. ಇಟಿಯೋಸ್ ಅಂಡ್ ಸಾಕಷ್ಟು ಜನ ಡಿಮ್ಯಾಂಡ್ ಆಗಿರುವಂತ ವೆಹಿಕಲ್ ಬಂದ್ಬಿಟ್ಟು ಮಾರುತಿ ಡಿಸೈರ್ ಸರ್. ನಮ್ಮ ಹತ್ರ 14 ಇಂದ 16 ಇಂದ ವೆಹಿಕಲ್ ಸ್ಟಾಕ್ ಇದೆ. ಆಕ್ಚುಲಿ ಇನ್ನು 20 ಬೇರೆ ಕಡೆ ಎಲ್ಲ ಇದೆ. ಇಲ್ಲಿ ಮಾತ್ರ ನಿಮ್ಗೆ ಆರಾಮಾಗಿ ಒಂದು 15ರಿಂದ 20 ಗಾಡಿಗಳು ಸ್ಟಾಕ್ ಇದೆ, ನೋಡ್ತಾ ಇರ್ಬೋದು. ಸೊ ನಮ್ ವಿಡಿಯೋದಲ್ಲಿ ಫಸ್ಟ್ ಕಾರ್ ಬಂದ್ಬಿಟ್ಟು ಡಿಸೈರ್, ಇದು ಬಂದ್ಬಿಟ್ಟು ಆಪಲ್ ಕಟ್ಟು. ಹತ್ತತ್ರ ನಿಮ್ಗೆ ಇದೇ ತರ ವೆಹಿಕಲ್ಸ್ 5ರಿಂದ 6 ಸಿಗುತ್ತೆ ಡಿಫ್ರೆಂಟ್ ಕಲರ್ಸ್ ಅಲ್ಲಿ. ಬಟ್ ಇಲ್ಲಿ ಸ್ಟಾಕ್ ಮಾತ್ರ ಒಂದೇ ಇರೋದು. ಇನ್ನು ಬೇರೆ ಗಾಡಿಗಳೆಲ್ಲ ಬೇರೆ ಕಡೆ ಪಾರ್ಕ್ ಎಲ್ಲ ಮಾಡಿದ್ದಾರೆ. ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು 19 ಮಾಡಲು ಸಿಂಗಲ್ ಓನರ್ ಗಾಡಿ. ಓಕೆ, ಇದನ್ನ ನಾನು 7 ಕಾಲ ಹೇಳ್ತೀನಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ, ಒಳ್ಳೆ ಲೋನ್ ಆಗುತ್ತೆ. ಈ ತರದ್ದು ನನ್ನ ಹತ್ರ 6 ಕಲರ್ ಗಾಡಿ ಇದೆ. ಓಕೆ, 6 ವೆಹಿಕಲ್ಸ್ ಇದೆಯಾ ಸರ್? ಹೌದು, 6 ವೆಹಿಕಲ್ಸ್ ಇದೆ ಸರ್. 2019 ಮಾಡಲ ಇದು? 19 ಮಾಡಲು ಸಿಂಗಲ್ ಓನರ್. ಇದು VXI. ಸೊ ನೋಡ್ತಾ ಇರ್ಬೋದು, ಡೀಸೆಲ್ ವೆಹಿಕಲ್. VDI ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಗಾಡಿ ಎಲ್ಲ ಈ ತರ ಇದೆ. ಸಾಕಷ್ಟು ಜನ ಇದು ಆಲ್ಮೋಸ್ಟ್ ನಿಮ್ಗೆ ಎಲ್ಲೋ ಬೋರ್ಡ್ ಕಾರ್ ತರ ಕಾಣಿಸೋದೇ ಇಲ್ಲ. ವೆಹಿಕಲ್ ಎಲ್ಲ ಈ ತರ ಇದೆ, ನೋಡ್ತಾ ಇರ್ಬೋದು. ಗಾಡಿ ನಂಬರ್ ನೀಟಾಗಿ ತೋರಿಸ್ತಾ ಇದೀನಿ, ಕನ್ಫ್ಯೂಸ್ ಆಗಕ್ ಹೋಗಬೇಡಿ. 100% ಲೋನ್ ಆಗುವಂತ ವೆಹಿಕಲ್ ಸರ್. ಈ ಡಿಸೈರ್ಗೆ ಎಷ್ಟು ಲೋನ್ ಆಗ್ಬೋದು ಸರ್? ಸರ್ ಮ್ಯಾಕ್ಸಿಮಮ್ 5 ಲಕ್ಷ ಆಗುತ್ತೆ ಸರ್. 5 ಲಕ್ಷ ಆಗುತ್ತೆ. ಸೊ 5 ಲಕ್ಷ ನಿಮ್ಗೆ ಆರಾಮಾಗಿ ಲೋನೇ ಆಗೋಗ್ಬಿಡುತ್ತೆ ವೆಹಿಕಲ್. ಸೊ ಗಾಡಿ ಎಲ್ಲ ಈ ತರ ಇದೆ. ಎಲ್ಲೋ ಒಂದು ಸ್ಕ್ರಾಚ್ ಡೆಂಟು ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನಿಮ್ಗೆ. ಅಂಡ್ ಸರ್ ಇದು ಡಿಸೈರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? ಕಿಲೋಮೀಟರ್ ಎಷ್ಟು ರನ್ ಆಗಿದೆ? ಸೊ ಇದರಲ್ಲಿ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ. 2 ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್. ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅಪ್ ಟು ಡೇಟ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್. 4 ಕೂಡ ಪವರ್ ವಿಂಡೋ ಬರುತ್ತೆ. ಸರ್ ಇದು ಡಿಸೈರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? ಎಲ್ಲ 65,000 ಕಿಲೋಮೀಟರ್ ರನ್ ಆಗಿದೆ ಸರ್. ಸರ್ ಈ ವೆಹಿಕಲ್ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಫೈನಲ್ ಅವರು ಡೈರೆಕ್ಟ್ ನಿಮ್ ಕಡೆಯಿಂದ ಬಂತು ಅಂತ ಅಂದ್ರೆ 690 ಮಾಡ್ಕೊಡ್ತೀವಿ ಸರ್. 6,90,000 ಫೈನಲ್. 5 ಲಕ್ಷ ಲೋನ್ ಆಗುವಂತ ವೆಹಿಕಲ್. ಸೊ Hyundai Accent ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ Hyundai Accent ಇದು ಸಿಂಗಲ್ ಓನರ್ ಗಾಡಿ. ತುಂಬಾ 19 ಮಾಡಲು, ಏರ್ಪೋರ್ಟ್ ಗೆ ತುಂಬಾ ಬೇಡಿಕೆ ಇರೋ ಗಾಡಿ. ಹೌದು, ಇದು ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್, 75,000 ಓಡಿದೆ ಗಾಡಿ. ವೆಹಿಕಲ್ ಇದು ಬರೀ 75,000 ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್. ಟ್ರ್ಯಾಕ್ ಇದ್ದೇ ಇರುತ್ತೆ. 100% ಕಾಂಪ್ರೆನ್ಸಿವ್ ಇರುವಂತ ವೆಹಿಕಲ್. ಹೌದು. ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರ ಸರ್? ಫೈನಲ್ ಅಂತ ಅಂದ್ರೆ ನಾನು 480 ಮಾಡ್ಕೊಡ್ತೀನಿ ಸರ್. 4,80,000 ಸರ್. ಲೋನ್ ಆಗುತ್ತಾ? ಲೋನ್ ಆಗುತ್ತೆ ಸರ್. 4 ಲಕ್ಷ ತನಕ ಲೋನ್ ಆಗುತ್ತೆ. ಬರೀ 70,000 ಪೇ ಮಾಡಿದ್ರೆ ನಿಮ್ಗೆ ಗಾಡಿ ಸಿಕ್ಬಿಡುತ್ತೆ. ಸೊ ನಿಮ್ ಪ್ರೊಫೈಲ್ ಸೂಪರ್ ಆಗಿದ್ರೆ 100% ಲೋನ್ ಆಗುವಂತ ವೆಹಿಕಲ್. ಸೊ ಇದು ಕೂಡ ಸಿಂಗಲ್ ಓನರ್. ಸೊ ನೋಡ್ತಾ ಇರ್ಬೋದು, ಗಾಡಿಯಲ್ಲಿ ನಿಮ್ಗೆ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ನಿಮ್ಗೆ ಲೆದರ್ ಇಂಟೀರಿಯರ್, ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ 4 ಕೂಡ ಪವರ್ ವಿಂಡೋ ಬರುತ್ತೆ. ಅಂಡ್ ಈವನ್ ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಆಲ್ಮೋಸ್ಟ್ ಸಿಂಗಲ್ ಓನರ್ ಗಾಡಿ. ಸೊ ಓಪನ್ ಅಂದ್ರೆ ಅಷ್ಟೇ ಸರ್. ಇದು ಹೇಳಿ ಸರ್ ಪ್ರೈಸ್. ಸರ್ 480 ಸರ್. 4,80,000 ಫೈನಲ್. ಹೌದು ಸರ್. ಸೊ ವೆಹಿಕಲ್ ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಮೊರಾಜೋ ಸರ್. ಇದು M2 ನ ಇದು? ಹೌದು, M2. ಆಲ್ಮೋಸ್ಟ್ ಎಲ್ಲ ಬೋರ್ಡ್ಗೆ M2 ನೇ ಸಾಕಷ್ಟು ಜನ ಎಲ್ಲ ತಗೊಂತಾರೆ. ದೊಡ್ಡ ವೆಹಿಕಲ್ ಏನಾರ ಪ್ಲಾನ್ ಮಾಡಂಗಿದ್ರೆ ಬೆಸ್ಟ್ ವೆಹಿಕಲ್. ಇವಾಗ ಇನೋವಾ ಹಳೆ ಮಾಡಲು ತಗೊಳ್ಳೋ ಬದಲು ಈ ಗಾಡಿ ತಗೊಳ್ಳೋದು ಬೆಸ್ಟ್. ಹೌದು ಸರ್. ಆಮೇಲೆ ಇದ್ರಲ್ಲಿ ಇನ್ನೊಂದು ಏನು ಅಂತ ಅಂದ್ರೆ ಸರ್, 20,000 ಗೆ ಆಯಿಲ್ ಚೇಂಜ್. 20,000 ಕಿಲೋಮೀಟರ್ ಮ್ಯಾಕ್ಸಿಮಮ್ ಹೈವೇ ಅಲ್ಲಿ ನಿಮಗೆ 15-16 ಮೈಲೇಜ್ ಬರುತ್ತೆ. ಓಕೆ. ಬೆನಿಫಿಟ್ ತುಂಬಾ ಇದೆ. ಆಕ್ಚುಲಿ ಈಗ ಇನೋವಾ ಕ್ರಿಸ್ಟಾಗ್ ಹೋಗೋ ಇದ್ರಲ್ಲಿದೆ, ಇಟ್ಸ್ ಡಬಲ್ ರೈಟ್. ಹೌದು, ಇದಕ್ಕೆ ಅದಕ್ಕೆ ಕ್ರಿಸ್ಟಾಗೆ. ಹೌದು, ಇದನ್ನ ಬೈ ಮಾಡಿ 7+ SUV ಒಳ್ಳೆ ವೆಹಿಕಲ್. ಇದು ಆಕ್ಚುಲಿ 10 ವೆಹಿಕಲ್ ಇತ್ತು, ಶೋಲ್ಡ್ ಔಟ್ ಆಗಿ 2 ವೆಹಿಕಲ್ ಇದೆ. 2 ವೆಹಿಕಲ್ ಇದೆ. ಹೌದು. ಸೊ 2 ಮೊರಾಜೋ ಇದೆ. ಹೌದು. ಸೊ ಟೈರ್ ಕೂಡ ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಸರ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಸರ್. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್, ಡಾಕ್ಯುಮೆಂಟ್ NOC ಎಲ್ಲ ರನ್ನಿಂಗ್ ಇದೆ. ಒಳ್ಳೆ ಲೋನ್ ಆಗುತ್ತೆ ಸರ್. ಇದಕ್ಕೆ 5.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 5.5 ಲಕ್ಷ ಲೋನ್ ಆಗುತ್ತೆ. ಸೊ ಇವನ್ ಟೈರ್ ಕೂಡ ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಸೊ ಗಾಡಿ ಎಲ್ಲ ಈ ತರ ಇದೆ. ಆಲ್ಮೋಸ್ಟ್ ನಿಮ್ಗೆ ಎಲ್ಲೋ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಮೊರಾಜೋ M2 ಅಂತ ಹೇಳ್ಬಿಟ್ಟು. ಸರ್ ಓನರ್ಶಿಪ್ ಏನಾಗಿದೆ? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ನಮ್ಮ ಹತ್ರ ನಾವು ಯಾವುದೇ ರೀತಿ ವೆಹಿಕಲ್ ತರಬೇಕು ಅಂತ ಅಂದ್ರೆ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಸಿಂಗಲ್ ಓನರ್ ಬೈ ಮಾಡ್ತೀವಿ. ಸೊ ಇದರಲ್ಲಿ ನಿಮ್ಗೆ 4 ಟ್ರ್ಯಾಕ್ ಈಸಿಯಾಗಿ ಸಿಗ್ಬಿಡುತ್ತೆ. ವಿತ್ ಶೋರೂಮ್ ಟ್ರ್ಯಾಕ್ ಸಿಗುತ್ತೆ. ಇದ್ರಲ್ಲಿ ಕಂಪ್ಲೀಟ್ಲಿ ಶೋರೂಮ್ ಟ್ರ್ಯಾಕ್ ಸಿಗುತ್ತೆ.
ಸೊ 100% ಜೆನ್ಯೂನ್ ಆಗಿರುವಂತ ವೆಹಿಕಲ್. ಇದ್ರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ, ಪವರ್ ಸ್ಟೇರಿಂಗ್, 2 ಏರ್ ಬ್ಯಾಗ್, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಬೆಸ್ಟ್ ವೆಹಿಕಲ್ ಇದು. ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ರೋ. ಸೊ ನಿಮ್ಗೆ ಇದರಲ್ಲಿ ಏರ್ ಕ್ರಾಫ್ಟ್ AC ಬರುತ್ತೆ, ನೋಡ್ತಾ ಇರ್ಬೋದು. ಅಂಡ್ ಇವನ್ ಥರ್ಡ್ ರೋ ಅಲ್ಲಿ ಕೂಡ ಆರಾಮಾಗಿ ಕುತ್ಕೋಬಹುದು, ಅಷ್ಟು ಕಂಫರ್ಟಬಲ್ ಆಗಿದೆ. ಸರ್ ಇದು ವೆಹಿಕಲ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? ಸರ್ ಇಲ್ಲಿದೆ ನೋಡಿ ಸರ್, 1,30,30,000 ಏನೋ ಓಡಿದೆ ಸರ್. ಓಕೆ, 1,30,30,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಇದೆ, ಶೋರೂಮ್ ಹಿಸ್ಟ್ರಿ ಎಲ್ಲ ಇದೆ, ಕಂಪ್ಲೀಟ್ಲಿ ಶೋರೂಮ್ ಹಿಸ್ಟ್ರಿ. ಸರ್ ಇವಾಗ ಈ ಮೊರೇಜೋ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಸರ್? ನಾನು ಇದು ಆಕ್ಚುಲಿ ತುಂಬಾ ಡಿಮ್ಯಾಂಡ್ ಇದ್ದ ವೆಹಿಕಲ್, ಆಲ್ರೆಡಿ ಬೇರೆ ವೆಹಿಕಲ್ ಮಾರಿದೀವಿ, 7 ಲಕ್ಷ ತನಕ ಮಾಡಿದೀನಿ ಸರ್ ನಾನು ವೆಹಿಕಲ್ ಮಾಡಿದ್ರು. ಈಗ ನೆಗೋಷಿಯಬಲ್ ಸರ್, 2 ಗಾಡಿ ಬೆಳೆದಿದೆ, ಆಲ್ರೆಡಿ 10 ವೆಹಿಕಲ್ ಸೇಲ್ ಆಗಿದೆ. 6 ಕಂಪ್ಲೀಟ್ಲಿ ಫೈನಲ್ ಎಂಡ್ ಆಫ್ ದ ರೈಟ್ 6 ಕೊಡ್ತೀವಿ. ಸೊ ನಮ್ ಚಾನಲ್ ಕಡೆಯಿಂದ ಬಂದ್ರೆ ನಿಮ್ಗೆ 6,50,000 ಫೈನಲ್ ಮಾಡಿ ಕೊಡ್ತಾರೆ. 4 ಲಕ್ಷ ಲೋನ್ ಆಗುತ್ತೆ, 5.5 ಲಕ್ಷ ಲೋನ್ ಆಗುತ್ತೆ, 5.5 ಲಕ್ಷ ಲೋನ್ ಆಗುತ್ತೆ. ಸೊ ನಿಮ್ಗೆ 1 ಲಕ್ಷ ಇದ್ರೆ ಸಾಕು, 80% ಲೋನ್ ಆಗುವಂತ ವೆಹಿಕಲ್. ಸೊ ಟೊಯೋಟಾ ಇಟಿಯೋಸ್ ಹೌದು, ಹತ್ತತ್ರ 4 ರಿಂದ 5 ಲಕ್ಷ ಕಿಲೋಮೀಟರ್ ಹೋಗುವಂತ ವೆಹಿಕಲ್. ಟೊಯೋಟಾ ಇನೋವಾ ಆಗ್ಲಿ, ಇಟಿಯೋಸ್ ಆಗ್ಲಿ, ಯಾವ್ದೇ ಗಾಡಿ ತಗೊಂಡ್ರು ನಿಮ್ಗೆ 4 ಲಕ್ಷ ಕಿಲೋಮೀಟರ್ ಈಸಿಯಾಗಿ ಹೋಗುತ್ತೆ. ಬಟ್ ಈ ವೆಹಿಕಲ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? ಸರ್ 1,25,000 ವೆಹಿಕಲ್ ಓಡಿದೆ. ಓಕೆ ಸರ್, ಇದು ಸಿಂಗಲ್ ಓನರ್. ಹೌದು ಸರ್. ಇದಕ್ಕೆ ಬಂಪರ್ ಟು ಬಂಪರ್ ಇನ್ಸೂರೆನ್ಸ್ ಇದೆ, 40,000 ರೂಪಾಯಿ ಇನ್ಸೂರೆನ್ಸ್ ಇದೆ ಈ ಗಾಡಿಗೆ. ಬಂಪರ್ ಟು ಬಂಪರ್ ಇನ್ಸೂರೆನ್ಸ್ ವಿತ್ ನಿನ್ನೆ ತಾನೇ ಇದು ಆಯಿಲ್ ಸರ್ವಿಸ್ ಆಗಿದೆ ಸರ್. ಜಸ್ಟ್ ಈಗೇನು 1,000 ಓಡಿಲ್ಲ ಆಯಿಲ್ ಸರ್ವಿಸ್ ಆಗಿ. 4 ಬ್ರೂಡ್ ಇದು ಹೊಸ ಟೈರ್, ಬ್ರೂಡ್ ಸ್ಟಾರ್ ಹೊಸ ಟೈರ್ ಎಲ್ಲ ನೋಡ್ಬೋದು. ಟೈರ್ಸ್ ಎಲ್ಲ ಇದೆ. ಸೊ 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್, ಬ್ರ್ಯಾಂಡ್ ನ್ಯೂ ಟೈರ್ ಸರ್. ಬಂಪರ್ ಟು ಬಂಪರ್ ಇನ್ಸೂರೆನ್ಸ್ ಇದೆ. ಏನ್ ಗಾಡಿಯಲ್ಲಿ 1 ರೂಪಾಯಿ ಖರ್ಚಿಲ್ಲ. ಸೊ ಆರಾಮಾಗಿ ಡೀಸೆಲ್ ಹಾಕ್ಸ್ಕೊಂಡು ದುಡಿಯೋ ಗಾಡಿ, ಆರಾಮಾಗಿ ದುಡ್ಕೋಬಹುದು, ಆತರ ಇದೆ ವೆಹಿಕಲ್. ಸರ್ ಇದು ಸಿಂಗಲ್ ಓನರ್ ವೆಹಿಕಲ್. ಸರ್ ಇದಕ್ಕೆ ಬೇಕಾದ್ರೆ ನಾನು 2 ತಿಂಗಳು ವಾರಂಟಿ ಕೊಡ್ತೀನಿ ಈ ವೆಹಿಕಲ್. ಯಾರು ವೆಹಿಕಲ್ ಕೊಡ್ತಾರೋ ಇಲ್ವಾ ಗೊತ್ತಿಲ್ಲ, ನನ್ನ ಹತ್ರ ಬೈ ಮಾಡಿದ್ಮೇಲೆ 2 ತಿಂಗಳು ವಾರಂಟಿ ಕೊಡ್ತೀನಿ. ಇಂಜಿನ್ ಇದು ಗಾಡಿ ಏನು ಇದಾದ್ರೂ ವಾರಂಟಿ ಕೊಡ್ತೀನಿ. ಈ ಗಾಡಿ ಅದಕ್ಕೆ ಸರ್ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಫೈನಲ್ ನಾನು ಇದನ್ನ 7.80 ಹೇಳ್ತಾ ಇದ್ದೀನಿ. ಓಕೆ, ನೆಗೋಷಿಯಬಲ್ ಫೈನಲ್ 7.5 ಮಾಡ್ಕೊಡ್ತೀನಿ ಸರ್ ವೆಹಿಕಲ್. 7,50,000 ಫೈನಲ್ ಸಿಂಗಲ್ ಓನರ್. ಇನ್ನು ನಿಮ್ ಕಡೆಯಿಂದ ಬರೋ ಇನ್ನೂ 1,000 ರೂಪಾಯಿ ಕಡಿಮೆ ಮಾಡಿ. ಓಕೆ ಸರ್, ಮಾಡ್ಲಿ. ವಾರಂಟಿ ಏನ್ ಹೇಳಿ? 2 ತಿಂಗಳು ವಾರಂಟಿ ಕಂಪ್ಲೀಟ್ಲಿ ಕೊಡ್ತೀನಿ. ಯಾವ್ದೇ ರೀತಿ ಒಂಚೂರು ಅನ್ಟಚ್ ಪೀಸು, ಯಾವ್ದೇ ರೀತಿ ಏನಾಗಿಲ್ಲ. ಸಿಂಗಲ್ ಓನರ್, ಸಿಂಗಲ್ ಓನರ್ ಇಟಿಯಾಸಿಗೆ ಸಿಂಗಲ್ ಓನರ್ ತುಂಬಾ ಡಿಮ್ಯಾಂಡ್ ಇದೆ. 18 ಸಿಂಗಲ್ ಓನರ್, 2018 ಮಾಡಲು, 2018 ಮಾಡಲು ಸಿಂಗಲ್ ಓನರ್. ಗಾಡಿ ನಂಬರ್ ನೋಡಿ ಸರ್, ವಿತ್ ಸೆಲೆಕ್ಟೆಡ್ ನಂಬರ್ ತುಂಬಾ ಚೆನ್ನಾಗಿದೆ. 9,008. ಸೊ ನೋಡ್ತಾ ಇರ್ಬೋದು ಟೈರ್ ಎಲ್ಲ ಯಾವ ತರದ ಅಂತ ಹೇಳ್ಬಿಟ್ಟು. ಬ್ರ್ಯಾಂಡ್ ಸರ್, ಬೋರ್ಡೇ ಇಲ್ಲ ಟೈರ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಇದ್ರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ, ಪವರ್ ಸ್ಟೇರಿಂಗ್, ಏರ್ ಬ್ಯಾಗು ಅಂಡ್ AC, ಲೆದರ್ ಇಂಟೀರಿಯರ್ಸ್, ಮ್ಯೂಸಿಕ್ ಸಿಸ್ಟಮ್, ಟಚ್ ಸ್ಕ್ರೀನು ಎಲ್ಲ ಇದೆ ಗಾಡಿಯಲ್ಲಿ. 1 ರೂಪಾಯಿ ಖರ್ಚಿಲ್ಲ. ಪ್ರೀಮಿಯಂ ಲಕ್ಸುರಿ ಸೆಡಾನ್ ಅಂತಾನೆ ಹೇಳ್ಬಹುದು. 7,50,000 ಸರ್? 7,50,000 ಸರ್. ಓಕೆ, ನೆಗೋಷಿಯಬಲ್ ನಿಮ್ ಕಡೆ ಬರೀ ಇನ್ನೂ 1,000 ಕಡಿಮೆ ಮಾಡ್ಬೋದು. ಸೊ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಇಟಿಯೋಸ್ ಇದೆ, ಹೇಳಿ ಸರ್. 998 ಸೇಮ್, ಅದು ವೈಟ್, ಇದು ಅದು ಸಿಲ್ವರ್, ಇದು ವೈಟ್ ಕಲರ್ ಸರ್ ಅಷ್ಟೇನೆ. ಇದು ಕೂಡ ಸೇಮ್ ಅದೇ ಮಾಡ್ಲು ಒಂದೇ. ಹೌದು ಸರ್. ಇದಕ್ಕೂ ವಾರಂಟಿ ಕೊಡ್ತೀನಿ. 1,10,000 ಏನೋ ಓಡಿದೆ ಇದು. ಇದಕ್ಕೂ ನಾನು 2 ತಿಂಗಳು ಅವ್ರು ಹೆಂಗೆ ಇದು ಮಾಡ್ರ ಅಂತ ವಾರಂಟಿ ಕೊಡ್ತೀನಿ. ಇದು ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಇದು ಇದು ಮಾಮೂಲಿ ಇನ್ಸೂರೆನ್ಸ್ ಕಾಂಪ್ರೆಸಿವ್ ಇದೆ. 1 ವರ್ಷ ಇನ್ನು ಡಾಕ್ಯುಮೆಂಟ್ ರನ್ನಿಂಗ್ ಇದೆ. 4 ಬ್ರ್ಯಾಂಡ್ ಟೈರ್ ಇದೆ. ಗಾಡಿ 1 ಲಕ್ಷದ ಸೊ ಬ್ರ್ಯಾಂಡ್ ನ್ಯೂ ಗಾಡಿಯಲ್ಲಿ. ಹೌದು, ವಿತ್ NOC ರೆಡಿ ಇದೆ ಸರ್. ಓಕೆ ಓಕೆ ಸರ್, ಇದು ಎಷ್ಟು ಕಿಲೋಮೀಟರ್ ರನ್ ಆಗಿದೆ? 1,25,000 ಸಮಥಿಂಗ್ ಓಡಿದೆ ಸರ್. ಓಕೆ, ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರಾ ಸರ್? ಸೇಮ್ ಸರ್, 2 ಒಂದೇ ಮಾಡಲ್, ಒಂದೇ ಇದು 2.80 ಸೇಮ್ 7.5. ಸೊ ಗಾಡಿಗೆ 7.5 ಕೋಟಿಂಗ್ ಮಾಡ್ತಿದ್ದಾರೆ. ಗಾಡಿ ಎಲ್ಲ ಈ ತರ ಇದೆ, ನೋಡ್ತಾ ಇರ್ಬೋದು. 998. ಸೊ ತುಂಬಾ ಯೂನಿಕ್ ಆಗಿದೆ ಗಾಡಿ ನಂಬರ್. ಸೊ ಬ್ರ್ಯಾಂಡ್ ನ್ಯೂ MRF ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. 2 ವೆಹಿಕಲ್ ಸೆಲೆಕ್ಟೆಡ್ ನಂಬರ್ ಸರ್. ಹೌದೌದು. ಸೊ ಇಟಿಯೋಸ್ ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಸೇಮ್ 2 ಏರ್ ಬ್ಯಾಗ್ ಬರುತ್ತೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು. ಕಸ್ಟಮರ್ ಯಾವ ತರ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಮೇನ್ಲಿ ಸಿಂಗಲ್ ಓನರ್ ಆಗಿರೋದ್ರಿಂದ ನಿಮ್ಗೆ ಇಷ್ಟು ಲಕ್ಸುರಿ ಆಗಿರುತ್ತೆ ಫೀಚರ್ಸ್ ಎಲ್ಲ. ಸೊ ಆಲ್ಮೋಸ್ಟ್ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ. ಸರ್ ಏನ್ ಹೇಳಿದ್ದು ಪ್ರೈಸ್ ಇನ್ನೊಂದ್ಸಲ ಹೇಳ್ಬಿಡಿ ಸರ್. ಸರ್ 7.5 ಸರ್. 7.5 ಫೈನಲ್. ಸಿಂಗಲ್ ಓನರ್. ಸಿಂಗಲ್ ಓನರ್. 1 ವರ್ಷ ಇನ್ಸೂರೆನ್ಸ್ ಇದೆ. ಡಾಕ್ಯುಮೆಂಟ್ 1 ವರ್ಷ ರನ್ನಿಂಗ್ ಇದೆ ಸರ್. 1 ವರ್ಷ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಓಕೆ ಸರ್. ಸೊ ಅದ್ರ ಪಕ್ಕದಲ್ಲೇ ಒಂದು ಆಪಲ್ ಕಟ್ ಇದೆ, ಅದು ಕೂಡ ಸಿಲ್ವರ್ ಕಲರ್. ಹೌದು ಸರ್. ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು 18 ಮಾಡ್ಲು. ಓಕೆ,
ಇದು ಸಿಂಗಲ್ ಓನರ್ ಸರ್. ಫೈನಲ್ 680 ಕೋಟಿಂಗ್ ಮಾಡ್ತಾ ಇದ್ದೀನಿ. ಓಕೆ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 6,80,000 ಸಿಂಗಲ್ ಓನರ್ 65,000 ಓಡಿದೆ. ಬರೀ 65,000. ಸೊ ವಿಡಿಐ ಹೌದು ಸರ್. ಇದು ಶೋರೂಮ್ ಟ್ರ್ಯಾಕ್ ಇದೆ. ಎಲ್ಲ ಶೋರೂಮ್ ಟ್ರ್ಯಾಕ್ ಇರುವಂತ ವೆಹಿಕಲ್. ಹೌದು. ಸೊ ನೋಡ್ತಾ ಇರ್ಬೋದು, ಕ್ರೋಮ್ ಗಾರ್ನಿಶ್ ಎಲ್ಲ ಮಾಡಿಸಿದ್ರೆ. ಡಿಸೈನ್ ಮಾಡಿಸಿದೆ ಸರ್. ಸೊ ಇದರಲ್ಲೂ ಕೂಡ ನಿಮ್ಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಏನೊಂದು ರೂಪಾಯಿ ಖರ್ಚಿಲ್ಲ ಆಲ್ಮೋಸ್ಟ್. ಸೊ ನಿಮ್ಗೆ ಸಿಂಗಲ್ ಓನರ್ ವೆಹಿಕಲ್ ಸಿಗದೇ ಇಲ್ಲ ಆಲ್ಮೋಸ್ಟ್. ಸೊ ಇದರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗ್, ಓಪನ್ ಮಾಡಿ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಬರೀ ಇದು 65,000 ಕಿಲೋಮೀಟರ್ ರನ್ ಆಗಿದೆಯಾ? ಹೌದು ಸರ್. ಸೊ ಬರೀ 65,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿರೋದು ಗಾಡಿಯಲ್ಲಿ. ಸೊ ಇವನ್ ನಿಮ್ಗೆ ರೇರ್ ಎಸಿ ಕೂಡ ಬರುತ್ತೆ, ಚಾರ್ಜಿಂಗ್ ಪಾಯಿಂಟ್, ರೇರ್ ಎಸಿ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಆಲ್ಮೋಸ್ಟ್ ಇದು ಒಂಥರ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಅಂತಾನೆ ಹೇಳ್ಬೋದು. ಬರೀ ಸಿಂಗಲ್ ಓನರ್, 65,000 ಕಿಲೋಮೀಟರ್ ರನ್ ಆಗಿದೆ. ಅಪ್ ಟು ಡೇಟ್ ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್. ಅಂಡ್ ನಿಮ್ಗೆ 100% ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದ್ದೇ ಇರುತ್ತೆ ಸರ್. ಇನ್ನೂ ಒಂದ್ಸಲ ಈ ಗಾಡಿಗೆ ಒಂದು ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್. 6,80,000. ಎಸ್ ಸರ್, 6,80,000 ಸರ್. 680 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ಗೆ. ಸೊ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಎಕ್ಸೆಂಟ್ ಇದೆ. ಸೊ ಎಕ್ಸೆಂಟ್ ಗೆ ಏನಾದ್ರು ಹುಡ್ಕಂಗಿದ್ರೆ ಬೆಸ್ಟ್ ಆಪ್ಷನ್ ಇವತ್ತು ಬಂದ್ಬಿಟ್ಟು ಕದಂಬ ಟ್ರಾವೆಲ್ಸ್ ಅಲ್ಲಿ. ಯಾಕಂದ್ರೆ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್ ಇದು. ಬಂದ್ಬಿಟ್ಟು 1.2 ಡೀಸೆಲ್ ಇಂಜಿನ್ ಸಮಥಿಂಗ್ ಬರುತ್ತೆ ಗಾಡಿ. ಹೌದು ಸರ್. ಇದು 18 ಮಾಡಲ್, 18 ಸಿಂಗಲ್ ಓನರ್ ಸರ್. ಓಕೆ, 4.5 ಕೋಟಿಂಗ್ ಮಾಡ್ತೀನಿ ಸರ್. 4 ಟೈರು ಹೊಸದಿದೆ ಆಕ್ಚುಲಿ. ಆಮೇಲೆ ಗಾಡಿ ಬಂದ್ಬಿಟ್ಟು ಒಂದು 80,000 ಹತ್ರ ಓಡಿದೆ ಸರ್, ನಿಯರ್ ಬೈ. ಸರ್ 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸಿಂಗಲ್ ಓನರ್, ಸಿಂಗಲ್ ಓನರ್, 80,000 ಕಿಲೋಮೀಟರ್ ರನ್ ಆಗಿದೆ. ಹೌದು ಸರ್. ಕಾಂಪ್ರಿಹೆನ್ಸಿವ್ ಇನ್ಸೂರೆನ್ಸ್ ಇದ್ದೇ ಇರುತ್ತೆ. ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಫೈನಲ್ 4.5 ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. 4,50,000 ನೆಗೋಷಿಯಬಲ್. ಹೌದು. ಸೊ ನೋಡ್ತಾ ಇರ್ಬೋದು, 4,50,000 ಮತ್ತೆ ನೆಗೋಷಿಯಬಲ್ ಮಾಡ್ಕೊಟ್ಬಿಡ್ತಾರೆ. ಅಂಡ್ 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಸಿಂಗಲ್ ಓನರ್ ವೆಹಿಕಲ್ಸ್ ನಾವೇನ್ ಮಾತಾಡಂಗೆ ಇಲ್ಲ. ಸೊ ಹುಂಡೈ ಪ್ರೀಮಿಯಂ ವೆಹಿಕಲ್ ಗೆ ತುಂಬಾ ಫೇಮಸ್. ನೋಡ್ತಾ ಇರ್ಬೋದು ಒಳಗಡೆ ಎಷ್ಟು ಇಂಟೀರಿಯರ್ಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಪೋಸ್ಟರಿಂಗು, ಪವರ್ ವಿಂಡೋ, AC, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಓಕೆ. ಸೊ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಹತ್ತಿರ ನಿಮಗೆ 10 ಮೊರೆಜೋ ಇವ್ರ ಹತ್ರ ಸ್ಟಾಕ್ ಇತ್ತು. ಸೊ ಇವತ್ತು ನಿಮಗೆ ಆಲ್ಮೋಸ್ಟ್ ಎರಡು ಗಾಡಿ ಕಾಣಿಸುತ್ತೆ. ಸೊ ನಮ್ಮ ವಿಡಿಯೋನ ನೋಡ್ಬಿಟ್ಟು ಹತ್ತಿರ ನಿಮಗೆ ಎಷ್ಟೊಂದು ಮೊರೆಜೋಗಳು ಎಲ್ಲ ಸೇಲ್ ಆಗಿದೆ. 8 ಮೊರೆಜೋಗಳು ಸೇಲ್ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದು ಬಂದ್ಬಿಟ್ಟು ಮಹೇಂದ್ರ ಮೊರೆಜೋ M2. ಇದರಲ್ಲೂ ಕೂಡ ನಿಮಗೆ 4 ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಆ್ಯಂಡ್ 2 ಏರ್ ಬ್ಯಾಗ್ ಬರುತ್ತೆ, ಟಚ್ ಸ್ಕ್ರೀನು ಕೂಡ ಬರುತ್ತೆ ನಿಮಗೆ. ಆ್ಯಂಡ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಸೂಪರ್ ಆಗಿದೆ. ಆಡಿಯೋ ಸಿಸ್ಟಮ್ ಕೂಡ ಬರುತ್ತೆ. ಗಾಡಿ ಎಲ್ಲ ನೋಡ್ತಾ ಇರ್ಬೋದು, ಒನ್ ಆಫ್ ದ ಬೆಸ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು. ಸೊ ಇನೋವಾ ತೊಗೊಳ್ಳೋ ಬದಲು ಈ ಗಾಡಿನ ತೊಗೊಂಡ್ರೆ ತುಂಬ ಬೆನಿಫಿಟ್ಸ್ ಇರುತ್ತೆ ನಿಮಗೆ. ಸೊ ಇನೋವಾಗಿಂತ ದೊಡ್ಡ ಗಾಡಿ. ಸೊ ಇದರಲ್ಲೂ ಕೂಡ ನಿಮಗೆ ನೋಡ್ತಾ ಇರ್ಬೋದು ಸೆಕೆಂಡ್ ರೋ. ಸೊ ನಿಮಗೆ ಏರ್ಕ್ರಾಫ್ಟ್ AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ಒಂದು 3rd ರೋ ಕೂಡ ತುಂಬಾ ಚೆನ್ನಾಗಿದೆ. ಸರ್ ಇದು ವೆಹಿಕಲ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್? ಸರ್ ಇದು 1 ಲಕ್ಷ ಚಿಲ್ಲರೆ ರನ್ ಆಗಿದೆ ಸರ್. 1 lakh ಕಿಲೋಮೀಟರ್ ರನ್ ಆಗಿದೆ. ಒಂದು ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್. ಈ ವೆಹಿಕಲ್ ಗೆ ಎಷ್ಟು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ? ಸೇಮ್ ಸರ್, 6.5. ಹೌದು. ಸೊ ಇದಕ್ಕೂ ಕೂಡ ಅರೌಂಡ್ 5.5 ಲಕ್ಷ ಆರಾಮಾಗಿ ಲೋನ್ ಆಗುತ್ತೆ. 5.5 ಲಕ್ಷ ಲೋನ್ ಆಗುವಂತ ವೆಹಿಕಲ್. ಸೊ ನೋಡ್ತಾ ಇರ್ಬೋದು, ರಿವರ್ಸ್ ಪಾರ್ಕಿಂಗ್, ಸೆನ್ಸಾರ್ಸ್, ಕ್ಯಾಮೆರಾ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ನಾವು ಮಹೇಂದ್ರ ಗಾಡಿಗಳ ಬಗ್ಗೆ ಏನ್ ಹೇಳೋದೇ ಬೇಕಾಗಿಲ್ಲ. 20,000 ಕಿಲೋಮೀಟರ್ ಒಂದ್ಸಲ ಸರ್ವಿಸ್ ಕೊಡೋದಲ್ಲ ಸರ್ ಇದು? ಎಸ್. ಓಕೆ. ಸೊ ಇವನ್ ಟೈರ್ ಕೂಡ ಬ್ರ್ಯಾಂಡ್ ನ್ಯೂ, ತುಂಬಾ ಚೆನ್ನಾಗಿದೆ. ಏನ್ 1 ರೂಪಾಯಿ ಖರ್ಚಿಲ್ಲ. ಆರಾಮಾಗಿ ಡೀಸೆಲ್ ಹಾಕ್ಸ್ಕೊಂಡು ಓಡಿಸುವಂತ ವೆಹಿಕಲ್ ಅಷ್ಟೇ. 6,50,000 100% 5.5 ಲಕ್ಷ ಲೋನ್ ಆಗುತ್ತೆ. ಪ್ರೊಫೈಲ್ ಸೂಪರ್ ಆಗಿದೆ. ಪ್ರೊಫೈಲ್ ಸೂಪರ್ ಆಗಿದೆ, 100% ಆಗುತ್ತೆ. ಸೊ ಡಿಸೈರ್ ಹುಡುಕೋರ್ಗೆ ಹತ್ತಿರ ಇವ್ರ ಶೋರೂಮ್ ಅಲ್ಲಿ 15ರಿಂದ 16 ಡಿಸೈರ್ ಇದೆ. ಬಟ್ ಇಲ್ಲಿ ಮಾತ್ರ ಒಂದು 3-4 ಇದೆ. ಬೇರೆ ಕಡೆ ಪಾರ್ಕ್ ಎಲ್ಲ ಆಗಿದೆ. ಡಿಸೈರ್ ಗೆ ಹುಡ್ಕಂಗಿದ್ರೆ ಕಾಲ್ ಮಾಡಿ, ನಿಮ್ಗೆ ಎಲ್ಲ ಮಾಡಲು ಸಿಗುತ್ತೆ, ಒಳ್ಳೆ ಪ್ರೈಸ್ ಅಲ್ಲಿ ಸಿಗುತ್ತೆ. ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದ್ಬಿಟ್ಟು 18 ಮಾಡಲ್. ಓಕೆ. 6.5 ಲಕ್ಷ ಕೋಟಿಂಗ್ ಮಾಡ್ಕೊಡ್ತೀನಿ ಸರ್. ಸಿಂಗಲ್. ಇದು 2ನೇ ಓನರ್ ಸರ್. 2ನೇ ಓನರ್. ಹೌದು ಸರ್. 6,50,000 ಸರ್. ಎಸ್ ಸರ್. ಸೊ ಲೋನ್ ಆಗುತ್ತೆ 100% ಲೋನ್ ಆಗುತ್ತೆ ಸರ್. ಸೊ ಗಾಡಿ ನೋಡ್ತಾ ಇರ್ಬೋದು, ನಮ್ಮ ಹತ್ರ 4 ಶೋರೂಮ್ ಟೈಅಪ್ ಇದೆ ಸರ್. ಮಹೇಂದ್ರ, ಚೋಳಮಂಡಲಂ, M&M, ಚೋಳಮಂಡಲಂ, ಶ್ರೀರಾಮ್, ಮಣಪುರಂ. ಟೋಟಲಿ 4 ಫೈನಾನ್ಸ್ ನಮ್ಮ ಹತ್ರ ಟೈಅಪ್ ಆಗಿದ್ದಾರೆ. ಸೊ ಆರಾಮಾಗಿ ನಿಮ್ ಪ್ರೊಫೈಲ್ ನ ಚೆಕ್ ಮಾಡ್ಬಿಟ್ಟು ಬೇಗ ಲೋನ್ ಮಾಡ್ಕೊಟ್ಬಿಡ್ತಾರೆ. ಸೊ ನೋಡ್ತಾ ಇರ್ಬೋದು, ಟೈರ್ ಕೂಡ ತುಂಬಾ ಚೆನ್ನಾಗಿದೆ ಸರ್. ಇದು 18 ಮಾಡಲ? 2018 ಮಾಡಲು. 2018 ಮಾಡಲ್ಸ್. ಸೊ ಇದ್ರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ. ಸಾರಿ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಪವರ್ ಸ್ಟೇರಿಂಗ್, ಸಿಂಗಲ್ ಏರ್ ಬ್ಯಾಗ್, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಅಂಡ್ ಇವನ್ ರೈರ್ ನೋಡ್ತಾ ಇರ್ಬೋದು. ಸೊ ಲೆದರ್ ಇಂಟೀರಿಯರ್ಸ್ ಮಾತ್ರ ಸೂಪರ್ ಆಗಿದೆ. ಗಾಡಿಯಲ್ಲಿ 1 ರೂಪಾಯಿ ಖರ್ಚಿಲ್ಲ. ಆರಾಮಾಗಿ ತಗೊಂಡೋಗಿ ಓಡಿಸ್ಕೊಳ್ಳೋದು, ಆರಾಮಾಗಿ ದುಡ್ಕೊಳ್ಬಹುದು.
ಸರ್ ಇನ್ನೊಂದ್ಸಲ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಫೈನಲ್ ಅಷ್ಟೇ ಸರ್, 6,50,000. 50,000 ಫೈನಲ್ ಸರ್. ಇನ್ನೂ ಒಂದು ಡಿಸೈರ್ ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಇದು ಹೊಸ ಮಾಡಲ್ ಈಗ ಬಂದಿರೋದು, ಮೊನ್ನೆ ಬೈ ಮಾಡಿದೀವಿ. 1920 ಒಳ್ಳೆ ಕಂಪ್ನಿ ಟೈ ಅಪ್ ಮಾಡ್ಕೋಬೇಕು, ಏರ್ಪೋರ್ಟ್ ಮಾಡ್ಕೋಬೇಕಂದ್ರೆ ತುಂಬಾ ಇದು ಆಕ್ಚುಲಿ ತುಂಬಾ ಡಿಮ್ಯಾಂಡ್ ಇರೋ ವೆಹಿಕಲ್. ಹೌದು. 19 ರಿಜಿಸ್ಟ್ರೇಷನ್ 20 ಅಲ್ಲ 19 ಮ್ಯಾನುಫ್ಯಾಕ್ಚರ್ 20 ರಿಜಿಸ್ಟ್ರೇಷನ್. ತುಂಬಾ ಈ ವೇರಿಯಂಟ್ ಆದ್ಮೇಲೆ ಸ್ಟಾಪ್ ಆಗಿದೆ ಡೀಸೆಲ್. ಕಂಪ್ಲೀಟ್ಲಿ ಎಂಡ್ ಆಫ್ ದ ಡೀಸೆಲ್ ಇದು ಬಂದಾದ್ಮೇಲೆ ಸ್ಟಾಪ್ ಆಗಿದೆ. ಓಕೆ. ಆಲ್ಮೋಸ್ಟ್ ನಿಮ್ಗೆ ಲೇಟೆಸ್ಟ್ ಮಾಡಲು ಡಿಸೈರ್ ಎಷ್ಟು ಕಿಲೋಮೀಟರ್ ಆಗಿದೆ ಸರ್? ಸರ್ ಇದು ಬಂದು 85,000 ಓಡಿದೆ ಸರ್. ಬರೀ 85,000. ಶೋರೂಮ್ ಹಿಸ್ಟ್ರಿ ಇದೆ ಸರ್. ಇದು 19 ಮ್ಯಾನುಫ್ಯಾಕ್ಚರ್ 20 ರಿಜಿಸ್ಟ್ರೇಷನ್. ಹೌದು. ನಿಮ್ಗೆ ಕಂಪ್ಲೀಟ್ ಆಗಿ ಶೋರೂಮ್ ಟ್ರ್ಯಾಕ್ ಎಲ್ಲ ಸಿಗುವಂತ ವೆಹಿಕಲ್ ಅಂಡ್ ಇದಕ್ಕೂ ಕೂಡ ಆರಾಮಾಗಿ ಲೋನ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಎಲ್ಲೋ ಒಂದು ಸ್ಕ್ರಾಚ್ ಎಲ್ಲೂ ಇಲ್ಲ. ಆಲ್ಮೋಸ್ಟ್ ನಿಮ್ಗೆ ಈ ವೆಹಿಕಲ್ ಆದ್ಮೇಲೆ ನಿಮ್ಗೆ ಬ್ಯಾನ್ ಮಾಡಿದ್ದಾರೆ ಡೀಸೆಲ್ ಕಂಪ್ಲೀಟ್ ಆಗಿ. ಇದು ಬಂದ್ಬಿಟ್ಟು 19 ಮ್ಯಾನುಫ್ಯಾಕ್ಚರ್ಡ್ 20 ರಿಜಿಸ್ಟ್ರೇಷನ್. ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸಿಂಗಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಅಂಡ್ ಲೆದರ್ ಇಂಟೀರಿಯರ್ಸ್. ಸರ್ ಇವಾಗ ಈ ವೆಹಿಕಲ್ ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ ಈ ವೆಹಿಕಲ್ ಫೈನಲ್ 680 ಮಾಡ್ಕೊಡ್ತೀನಿ ಸರ್. ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ನೆಗೋಷಿಯಬಲ್ 2020 ಮಾಡಲು. ಹೌದು 2020 ಮಾಡಲು ಸರ್. ಸೊ ಅದ್ರ ಪಕ್ಕದಲ್ಲೇ ಒಂದು ಇಟಿಯೋಸ್ ಜಿಡಿ ಇದೆ. ಹೇಳಿ ಸರ್. ಇದು ಜಿಡಿ ಸರ್, ಇದು ಪ್ಲಾಟಿನಮ್ ಸರ್. 19 ಮಾಡಲು, ಸೆಕೆಂಡ್ ಓನರ್. ಓಕೆ. ಜಿಡಿ ಸರ್. ಎಷ್ಟು ರನ್ ಆಗಿದೆ ಸರ್? ಸರ್ ಇದು ಬಂದ್ಬಿಟ್ಟು ವೆಹಿಕಲ್ 1 ಲಕ್ಷ ಸಮಥಿಂಗ್ ಹತ್ರ ಓಡಿದೆ. ಐಡಿಯಾ ಇಲ್ಲ ಸರ್, ನಾನು ನೋಡಿಲ್ಲ. ಓಕೆ ಸರ್. ಇದು ಸೆಕೆಂಡ್ ಓನರ್ 19 ಮಾಡಲು. ಓಕೆ. ಫೈನಲ್ 19 ಮಾಡಲು ಸೆಕೆಂಡ್ ಓನರ್ ಪ್ಲಾಟಿನಮ್. ಡಿಮ್ಯಾಂಡ್ ವೆಹಿಕಲ್ ಸರ್. ವೆಹಿಕಲ್ ನೋಡ್ತಾ ಇರ್ಬೋದು, ಬ್ರ್ಯಾಂಡ್ ನ್ಯೂ ವೆಹಿಕಲ್ ಅಂತಾನೆ ಹೇಳ್ಬೋದು. 2019 ಮಾಡಲು. ಸೊ ಇದ್ರಲ್ಲೂ ಕೂಡ ನಿಮ್ಗೆ ಆರಾಮಾಗಿ 2 ಏರ್ ಬ್ಯಾಗ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, ಒಳಗಡೆ ನೋಡಿದ್ರೆ ಸಾಕು ಖುಷಿ ಆಗುತ್ತೆ, ಅಷ್ಟು ನೀಟ್ ಆಗಿ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. 2 ಏರ್ ಬ್ಯಾಗು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್. ನೋಡ್ತಾ ಇರ್ಬೋದು ಕಸ್ಟಮರ್ ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಗಾಡಿ ಎಲ್ಲ ಈ ತರ ಇದೆ. ಆರಾಮಾಗಿ ಟೊಯೋಟಾ ಗಾಡಿಗಳು ಯಾವ್ದೇ ತಗೊಂಡ್ರು ನಿಮ್ಗೆ 3 ರಿಂದ 4 ಲಕ್ಷ ಕಿಲೋಮೀಟರ್ ಈಸಿಯಾಗಿ ಹೋಗುತ್ತೆ. ಸೊ ನಿಮ್ಗೆ ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇವನ್ ಟೈರ್ ಕೂಡ ತುಂಬಾ ಚೆನ್ನಾಗಿದೆ, ಏನು ₹1 ಖರ್ಚಿಲ್ಲ, ಆರಾಮಾಗಿ ತಗೊಂಡು ಓಡಿಸ್ಕೊಂಡು ಹೋಗುವಂತ ವೆಹಿಕಲ್. ಸರ್ ಇದು 18 ಮಾಡಲದ? 19 ಮಾಡಲು, ಸೆಕೆಂಡ್ ಓನರ್ ಸರ್. ಒಂದು ಪ್ರೈಸ್ ಫೈನಲ್ ಸರ್. ಫೈನಲ್ 8-10. ಹೌದು ಸರ್. ಇನ್ನೂ ಒಂದು ಫೈನಲ್ ಅಂತಂದ್ರೆ ಒಂದು 8 ಲಕ್ಷಕ್ಕೆ ಮಾಡ್ಕೊಂಡು. 8 ಲಕ್ಷ ಫೈನಲ್ ಅದ್ರೊಳಗೆ ಅಂತ. ನೀವು ಲೊಕೇಶನ್ ಗೆ ಬಂದ್ಬಿಟ್ಟು ಕುತ್ಕೊಂಡು ಮಾತಾಡಿದ್ರೆ ಪಕ್ಕಾ ಅಂದ್ರೆ ನೆಗೋಷಿಯಬಲ್ ಆಗುತ್ತೆ. ಅಂಡ್ ನಿಮ್ಗೆ 100% ಟೆಸ್ಟ್ ರೈಡ್ ಕೂಡ ಇರುತ್ತೆ. ಅಂಡ್ ಈ ವೆಹಿಕಲ್ ಬಗ್ಗೆ ಹೇಳಿ ಸರ್. ಸರ್ 16 ಡಿಸೈರ್ ಈ ತರದೊಂದು 4 ವೆಹಿಕಲ್ ಇದೆ ನಮ್ಮ ಹತ್ರ. ತುಂಬಾ ಇದು 16 ಲಾಸ್ಟ್. ಓಕೆ. ಫೈನಲ್ 4.5 ಮಾಡ್ಕೊಡ್ತೀನಿ. 4.5 ಫೈನಲ್. ಸೊ ನೋಡ್ತಾ ಇರೋದು ಇದೇ ತರ 4 ವೆಹಿಕಲ್ ಇದೆ ಸರ್. ಅದು ಕೂಡ ಎಲ್ಲ ಇದೇ ಪ್ರೈಸ್? ಇದೇ ಪ್ರೈಸ್ ಸರ್. ಸರ್ ನಿಮ್ಗೆ ಇದರಲ್ಲಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸಾರಿ ಪವರ್ ಸ್ಟೇರಿಂಗ್, AC ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಬರುತ್ತೆ ಗಾಡಿಯಲ್ಲಿ. ಡೀಸೆಲ್ ವೆಹಿಕಲ್. ಇದು 2016 ಮಾಡಲ್. 16 ಮಾಡಲ್ ಸರ್. ಓಕೆ. ಲೋನ್ ಆಗುತ್ತೆ ಸರ್. 2.5 ಲಕ್ಷ ಲೋನ್. 2.5 ಲಕ್ಷ ಆರಾಮಾಗಿ ಲೋನ್ ಆಗುತ್ತೆ ವೆಹಿಕಲ್ ಗೆ. ಹೌದು. ಸರ್ ಗಾಡಿ ಕ್ಯಾಶ್ ಅಲ್ಲಿ ಬಂದ್ರೆ ಇನ್ನೂ ಸ್ವಲ್ಪ ಡಿಸ್ಕೌಂಟ್ ಅಲ್ಲಿ ಮಾಡ್ಕೊಡ್ತೀವಿ. ಆರಾಮಾಗಿ ಫುಲ್ ಕ್ಯಾಶ್ ತಗೊಂಡ್ಬಿಟ್ರೆ ಫುಲ್ ಡಿಸ್ಕೌಂಟ್ ಅಲ್ಲಿ ಒಳ್ಳೆ ಪ್ರೈಸ್ ಗೆ ಮಾಡ್ಕೊಡ್ತೀವಿ. ಅಂಡ್ ನಮ್ಮ ವಿಡಿಯೋದಲ್ಲಿ ಕೊನೆ ಕಾರು ಹುಂಡೈ ಎಕ್ಸೆಂಟ್. ಹೇಳಿ ಸರ್. ಹೌದು ಸರ್. 16 ಮಾಡಲ್ ಇದು. ಓಕೆ. ಇದನ್ನು ನಾವು ಆಕ್ಚುಲಿ ಇದನ್ನು ಏರ್ಪೋರ್ಟ್ ತಯಾರಿಸಿದೆ ಸರ್. ಫೈನಲ್ ಅಂತ ಅಂದ್ರೆ 4.10 ಮಾಡ್ಕೊಡ್ತೀನಿ ಸರ್. 4,10,000. ಅದು 2016 ಮಾಡಲ್. ಓನರ್ಶಿಪ್ ಸರ್? ಓನರ್ಶಿಪ್ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಹೌದು. ಸೊ ನಮ್ಮ ಹತ್ರ ಆಲ್ಮೋಸ್ಟ್ 90% ಸಿಂಗಲ್ ಓನರ್. ಹೌದು. ಸೊ ನಿಮ್ಗೆ ಸಿಂಗಲ್ ಓನರ್ ಆಗಿದ್ರೆ ಏನು ತೊಂದರೆ ಇರಲ್ಲ, ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗು, AC, ಆಡಿಯೋ ಸಿಸ್ಟಮು, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸರ್ ಇವಾಗ ಎಕ್ಸೆಂಟ್ ಮೈಲೇಜ್ ಎಲ್ಲ ಒಂದು 18+ ಸರ್. ಹೈವೇಲೆಲ್ಲ ಆಲ್ಮೋಸ್ಟ್ ಬರುತ್ತೆ ಸರ್. 22 ತನಕ ಬರುತ್ತೆ. ಓಕೆ. ಲೋಕಲ್ ಎಲ್ಲ 18-19 ಸೇವ್ ಮಾಡ್ಬೋದು. ಓಕೆ. ಸರ್ ಈ ವೆಹಿಕಲ್ ಇನ್ನೊಂದ್ಸಲ ಫೈನಲ್ ಪ್ರೈಸ್? ಫೈನಲ್ ಸರ್ 4.10 ಮಾಡ್ಕೊಡ್ತೀನಿ ಸರ್. 4,10,000 ಫೈನಲ್. ಸೊ ನೋಡ್ತಾ ಇರ್ಬೋದು 4,10,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಗಾಡಿ ಎಲ್ಲ ಈ ತರ ಇದೆ. ಸೊ ಇದು ಬಂದ್ಬಿಟ್ಟು 2387 ಗಾಡಿ ನಂಬರ್, K01AB. ಸೊ ಇಷ್ಟೆಲ್ಲ ವೆಹಿಕಲ್ಸ್ ಇವ್ರ ಹತ್ರ ಕಂಪ್ಲೀಟ್ ಆಗಿ ಇನ್ನು ಬೇರೆ ಕಡೆ ಪಾರ್ಕ್ ಆಗಿದೆ ವೆಹಿಕಲ್ಸ್.
ಸೊ ಇಲ್ಲಿ ಇಷ್ಟು ವೆಹಿಕಲ್ಸ್ ಮಾತ್ರನೇ ಇಡ್ಸ್ಬೋದು. ನಮ್ಮ ಹತ್ರ ಶೆಡ್ ಅಲ್ಲಿ 40 ರಿಂದ 50 ಗಾಡಿ ವೆಹಿಕಲ್ ಮಾಡೋಷ್ಟು ಶೆಡ್ ಮಾಡಿ ಸರ್. RR ನಗರದಲ್ಲಿ ಶೆಡ್ ಇದೆ. ಅಲ್ಲಿ ಬೈ ಮಾಡ್ಕೊಂಡಿರ್ತೀವಿ. ಮತ್ತೆ ಇಲ್ಲಿ ಮನೆಯಲ್ಲಿ ಹೊಸಕೆರಳಿಯಲ್ಲಿ ಇದೆ, ಅಲ್ಲೂ ಮಾಡ್ಕೊಂಡಿದ್ದೀವಿ. ಆಕ್ಚುಲಿ ಇಲ್ಲಿ ಏನೇನ್ ಮಾಡ್ಬೇಕು, ನಾನು ಮಾಡಲ್ 2 ಗಾಡಿ ಹಾಕೊಂಡು ಯಾವ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ ಅಷ್ಟು ಮಾತ್ರ ವೆಹಿಕಲ್ ಹಾಕೊಂಡಿರ್ತೀವಿ. ಎಕ್ಸ್ಟ್ರಾ ನೀವ್ ಏನ್ ಬೇಕು ಅಂತಂದ್ರೆ ವೆಹಿಕಲ್ ಗಳು ಮತ್ತೆ ತರಿಸಿ ತೋರಿಸ್ಕೊಡ್ತೀನಿ. ಈ ವೆಹಿಕಲ್ ಬೇಡ, ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂತ ಅಂದ್ರೆ ಮತ್ತೆ ನಮ್ಮ ಹತ್ರ ಇರೋ ಇನ್ನೊಂದು ವೆಹಿಕಲ್ ತರಿಸ್ಬಿಟ್ಟು ಮತ್ತೆ ಮಾಡ್ಕೊಡ್ತೀವಿ. ನಿಮ್ಗೆ ಯಾವ ವೆಹಿಕಲ್ ಇಷ್ಟ ಆಗುತ್ತೆ, ನಿಮ್ ಮನಸ್ಸಿಗೆ 100% ಒಪ್ಪಿಗೆ ಅಂತ ಆಗೋಂತ ವೆಹಿಕಲ್ ಗಳು ಮಾತ್ರ, ಅದು ನಮ್ಗಿಂತ ನಿಮಗೆ ಇಷ್ಟ ಆಗ್ಬೇಕು. ಅದ್ರ ಜೊತೆ ನೀವು ಕೆಲಸ ಮಾಡ್ಬೇಕು. ನೀವು ಈಗ ತಗೊಂಡೋದ ಗಾಡಿಲಿ ತುಂಬಾ ಒಳ್ಳೇದಾಗಿ ಇನ್ನೂ 10 ಗಾಡಿ ಓನರ್ ಆಗ್ಬೇಕು. ಅದನ್ನ ನಾವು ಬಯಸ್ತೀವಿ. ನಿಮಗೆ ಒಳ್ಳೆ ಗುಡ್ ವೆಹಿಕಲ್ ಕೊಡೋದು ನಮ್ ಜವಾಬ್ದಾರಿ. ಅದನ್ನ ನಾವು 100% ಫ್ರಾಂಕ್ಟ್ ಆಗಿ ಮನಸ್ಸಿಂದ ಹೇಳ್ತಾ ಇದೀನಿ. 100% ಟ್ರಸ್ಟ್ ಆಗಿ 100% ಟ್ರಸ್ಟ್ ಆಗಿ ಒಳ್ಳೆ ಗುಡ್ ವೆಹಿಕಲ್ ಕೊಡೋದು 100% ಟ್ರಸ್ಟ್ ಅಂಡ್ ಗುಡ್ ಆಗಿ. ಒಂದ್ಸಲ ಗಾಡಿ ತಗೊಂಡು ಹೋಗ್ಬಿಟ್ರೆ ಆಲ್ಮೋಸ್ಟ್ ನೀವೇ ಬೇರೆಯವ್ರಿಗೆ ಸಜೆಸ್ಟ್ ಮಾಡ್ತೀರಾ. ವೆಹಿಕಲ್ಸ್ 100% ಆ ತರ ಇರುತ್ತೆ ವೆಹಿಕಲ್ಸ್. ಅಂಡ್ ಇದೇ ತರ ನಿಮ್ಗೆ ಕದಂಬ ಟ್ರಾವೆಲ್ಸ್ ಅಲ್ಲಿ ರೆಗ್ಯುಲರ್ ಆಗಿ ವಿಡಿಯೋಸ್ ಎಲ್ಲ ಬರ್ತಿರುತ್ತೆ. ಸೊ ಇವ್ರ ಶೋರೂಮ್ ಕಡೆಯಿಂದ ನಿಮ್ಗೆ 100% ಲೋನ್ ಸಿಗುತ್ತೆ. ಅಂಡ್ ಆಲ್ಮೋಸ್ಟ್ ಎಲ್ಲಾ ಗಾಡಿಗಳದ್ದು 90% ವೆಹಿಕಲ್ಸ್ ನಿಮ್ಗೆ ಶೋರೂಮ್ ಟ್ರ್ಯಾಕ್ ಎಲ್ಲ ಇರುತ್ತೆ. ಆಲ್ಮೋಸ್ಟ್ ನಿಮ್ಗೆ 85 to 90% ಸಿಂಗಲ್ ಓನರ್ ಆಗಿರುತ್ತೆ ಗಾಡಿ. ಇವರು ಕೂಡ ಆರಾಮಾಗಿ ಎಲ್ಲಾ ಚೆಕಪ್ಸ್ ಮಾಡ್ಕೊಂಡು ಇವ್ರ ಹತ್ರನೇ ಮೆಕ್ಯಾನಿಕ್ ಇರ್ತಾರೆ, ಅವ್ರನ್ನೇ ಕರ್ಕೊಂಡೋಗಿ ಅವ್ರು ಓಕೆ ಅಂದ್ರೆ ಇವ್ರು ವೆಹಿಕಲ್ ತಗೊಳ್ಳೋದು. ಒಳ್ಳೊಳ್ಳೆ ಗಾಡಿಗಳೆಲ್ಲ ಇವ್ರ ಹತ್ರ ಕಂಪ್ಲೀಟ್ ಆಗಿ ಸ್ಟಾಕ್ ಇದೆ. ರೆಗ್ಯುಲರ್ ಆಗಿ ನಿಮ್ಗೆ ಕದಂಬ ಟ್ರಾವೆಲ್ಸ್ ಅಲ್ಲಿ ವಿಡಿಯೋಸ್ ಬರ್ತಾನೆ ಇರುತ್ತೆ ಇದೇ ತರ. ಅಂಡ್ ಓಕೆ ಬಾಯ್, ಸಿ ಯು ನೆಕ್ಸ್ಟ್ ಡೇ. ಥ್ಯಾಂಕ್ ಯು. ಹೇಳಿ ಸರ್. ಸರ್, ನಮ್ಮ ಹತ್ರ ವೆಹಿಕಲ್ ಬೈ ಮಾಡಿದ್ಮೇಲೆ ಓಲಾ ಊಬರ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇಲ್ಲೇ ಅಟ್ಯಾಚ್ ಮಾಡಿ, ಇಲ್ಲೇ ಲಾಗಿನ್ ಮಾಡಿ, ಇಲ್ಲೇ ಸ್ಪಾಟ್ ಅಲ್ಲೇ ಡ್ಯೂಟಿ ಮಾಡೋ ತರ ಮಾಡ್ಕೊಡ್ತೀವಿ ಸರ್. ಸೊ ಓಲಾ ಊಬರ್ ಅಟ್ಯಾಚ್ಮೆಂಟ್ ಡೈರೆಕ್ಟ್ ಸರ್. ಅದಕ್ಕೆ ಏನಾರ ಕಾಸ್ಟ್ ಆಗುತ್ತಾ? ಇಲ್ಲ ಸರ್, ನಮ್ಮ ಕಡೆಯಿಂದ ಫ್ರೀ ಕಾಸ್ಟ್. ಫ್ರೀ ಕಾಸ್ಟ್. ಸೊ ವೆಹಿಕಲ್ ತಗೊಂಡ್ರೆ ಫ್ರೀ ಕಾಸ್ಟ್. ಬೇಕಾಗಿರೋರು ಅಟ್ಯಾಚ್ಮೆಂಟ್ ಮಾಡಿಸ್ಕೊಂಡು ಏನಾರ ಬೇಕಿದ್ರೆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು. ಅವ್ರಿಗೆ ಮಾಮೂಲಿ ಇದ್ರೆ ಸಾಕು. ಅದ್ರ ಆಕ್ಚುಲಿ ಓನರ್ ಏನಾದ್ರು ಶಿಫ್ಟ್ ಚೇಂಜ್ ಇದ್ರೆ ಅಗ್ರಿಮೆಂಟ್ ಅಂತ ಮಾಡ್ಕೊಬೇಕು. ಮಾತ್ರ ಚಾರ್ಜ್. ಓಕೆ ಓಕೆ. ಅದು ಬಿಟ್ಟರೆ ಯಾವುದೇ ರೀತಿ ಚಾರ್ಜ್. ಓಕೆ ಸರ್.